ನಡುವೆ ಅಶೋಕ ಚಕ್ರವು ಸತ್ಯ, ಶಾಂತಿ, ತ್ಯಾಗವನ್ನು ಸಾರುವುದು ನಮ್ಮ ಧ್ವಜವು. ಇದೀಗ ನಮ್ಮ ಹೆಮ್ಮೆಯ ತ್ರಿವರ್ಣ ರಂಗಿನ ಪತಾಕೆಯನ್ನು ರಾಷ್ಟ್ರಗೀತೆಯೊಂದಿಗೆ ಮುಖ್ಯ ಅತಿಥಿಗಳಿಂದ ಧ್ವಜಾರೋಹಣ ಕಾರ್ಯಕ್ರಮ. National salute! Salute! एक साथ राष्ट्रगीत शुरू करो. पंजाब सिंध गुजरात मराठा द्राविड़ उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे बोलो भारत माता के वंदे आजादिन. ಮನವೆಲ್ಲ ರೋಮಾಂಚನವೆನಿಸುವುದು. ದೇಶದ ಧ್ವಜ ಹಾರಿಸುವುದನ್ನು ನೋಡುವುದೇ ಕಣ್ಣಿಗೆ
परेड वीक्षण के लिए आगे सुना। ಅಮೃತ ಭಾರತಿಗೆ ಮುಗಿಲೆತ್ತರದ ಆರತಿಯಂತೆ ನಮ್ಮ ರಾಷ್ಟ್ರಗೀತೆಯನ್ನು ಹೇಳಿ ಧ್ವಜಾರೋಹಣವನ್ನು ಮಾಡಿದ ಅತಿಥಿಗಳಿಗೆ ಧನ್ಯವಾದಗಳು. ನಮ್ಮ ಶಾಲೆಯ ಎಸ್ಕಾರ್ಟ್ಗಳಾದ ಪ್ರಜ್ವಲ್, ಗಾನವಿ, ಕೀರ್ತನಾರವರು ಅತಿಥಿಗಳನ್ನು ಪಥಸಂಚಲನ ವೀಕ್ಷಣೆಗೆ ಕರೆದೊಯ್ಯಲಿದ್ದಾರೆ. ಮೊದಲಿಗೆ SNPS ವಿದ್ಯಾರ್ಥಿಗಳಾದ ಸಮೃದ್ಧಿರವರು ತಮ್ಮ ತಂಡದ ಪರಿಚಯವನ್ನು ಮಾಡಿಕೊಡಲಿದ್ದಾರೆ. ನಂತರ SNENPS ವಿದ್ಯಾರ್ಥಿಗಳಾದ ಯದುನಂದನ್ ತಮ್ಮ ತಂಡವನ್ನು ಪರಿಚಯಿಸಲಿದ್ದಾರೆ. ಇದೀಗ SNRHS ವಿದ್ಯಾರ್ಥಿಯಾದ ಸಿದ್ದಲಿಂಗು ತಮ್ಮ ತಂಡವನ್ನು ಪರಿಚಯಿಸಲಿದ್ದಾರೆ. SNBEd ಕಾಲೇಜಿನ ವಿದ್ಯಾರ್ಥಿ ರಾಧಿಕಾರ್ ಅವರು ತಮ್ಮ ತಂಡವನ್ನು ಪರಿಚಯಿಸಲಿದ್ದಾರೆ. ತಮ್ಮ ತಂಡವನ್ನು ಪರಿಚಯಿಸುತ್ತಿದ್ದಾರೆ. ಈಗ SNPU ಕಾಲೇಜಿನ ವಿದ್ಯಾರ್ಥಿ ಸಂತೋಷ್ ಅವರು ತಮ್ಮ ತಂಡವನ್ನು ಪರಿಚಯಿಸುತ್ತಿದ್ದಾರೆ. SN ಮಹಾಲಿಂಗೇಶ್ವರ ITI ಕಾಲೇಜ್ ವಿದ್ಯಾರ್ಥಿಯಾದ ರಮ್ಯಾರವರು ತಮ್ಮ ತಂಡವನ್ನು ಪರಿಚಯಿಸುತ್ತಿದ್ದಾರೆ. ಮೂಲಕ ಧ್ವಜಕ್ಕೆ ಗೌರವವನ್ನು ಸಲ್ಲಿಸಿದ ಎಲ್ಲ ವಿದ್ಯಾರ್ಥಿ ತಂಡದ ನಾಯಕರುಗಳು ವಿದ್ಯಾರ್ಥಿಗಳಿಂದ ಧ್ವಜಕ್ಕೆ ಮತ್ತು ಅತಿಥಿಗಳಿಗೆ ಗೌರವಾರ್ಪಣೆ. SNEMPS ವಿದ್ಯಾರ್ಥಿಗಳಿಂದ ಧ್ವಜಕ್ಕೆ ಮತ್ತು ಅತಿಥಿಗಳಿಗೆ ಗೌರವಾರ್ಪಣೆ. SPHPS ವಿದ್ಯಾರ್ಥಿಗಳಿಂದ ಧ್ವಜಕ್ಕೆ ಮತ್ತು ಅತಿಥಿಗಳಿಗೆ ಗೌರವಾರ್ಪಣೆ. SNRHS ವಿದ್ಯಾರ್ಥಿಗಳಿಂದ ಧ್ವಜಕ್ಕೆ ಗೌರವಾರ್ಪಣೆ. SNBEd ಕಾಲೇಜ್ ವಿದ್ಯಾರ್ಥಿಗಳಿಂದ ಧ್ವಜಕ್ಕೆ ಹಾಗೂ ಅತಿಥಿಗಳಿಗೆ ಗೌರವಾರ್ಪಣೆ.
SN ನರ್ಸಿಂಗ್ ವಿದ್ಯಾರ್ಥಿಗಳಿಂದ ಧ್ವಜಕ್ಕೆ ಹಾಗೂ ಅತಿಥಿಗಳಿಗೆ ಗೌರವಾರ್ಪಣೆ. SN PU ಕಾಲೇಜ್ ವಿದ್ಯಾರ್ಥಿಗಳಿಂದ ಧ್ವಜಕ್ಕೆ ಹಾಗೂ ಅತಿಥಿಗಳಿಗೆ ಗೌರವಾರ್ಪಣೆ. SN ಮಹಾಲಿಂಗೇಶ್ವರ ITI ಕಾಲೇಜ್ ವಿದ್ಯಾರ್ಥಿಗಳಿಂದ ಧ್ವಜಕ್ಕೆ ಗೌರವಾರ್ಪಣೆ. ಪದಸಂಕಲನದ ಮೂಲಕ ಧ್ವಜಕ್ಕೆ ಗೌರವವನ್ನು ಸಲ್ಲಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಮುಖ್ಯ ಅತಿಥಿಗಳು ವೇದಿಕೆಯ ಮೇಲೆ ಆಸೀನರಾಗಬೇಕೆಂದು ಕೋರಿಕೊಳ್ಳುತ್ತೇನೆ. ಇಲ್ಲಿ ನೆರೆದಿರುವಂಥ ಎಲ್ಲ ಮಕ್ಕಳಿಗೂ ಹಾಗೂ ಸದ್ಭಕ್ತರಿಗೂ ಈ ದಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪೂಜ್ಯರು ನಡೆಸ್ಕೊಡ್ಬೇಕಾಗಿತ್ತು. ಕಾರಣಾಂತರಗಳಿಂದ ಅವರ ಅನುಪಸ್ಥಿತಿಯಲ್ಲಿ ಅಧ್ಯಕ್ಷತೆಯನ್ನು ನಮ್ಮ ನಲ್ಮೆಯ ಮಹಾಲಿಂಗಪ್ರಭು ಸ್ವಾಮಿಗಳು ನಡೆಸ್ಕೊಳ್ಳಲಿದ್ದಾರೆ. ಮತ್ತೊಮ್ಮೆ ಸ್ವಾತಂತ್ರ್ಯದ ಸೂರ್ಯ ನೆನಪಿಸುತ್ತಾ ಸಂಗ್ರಾಮದಿ ಮಡಿದವರ ಶೌರ್ಯ. ಭರತ ಭೂಮಿ ಉದ್ದಗಲಕ್ಕೂ ಹಾರಲಿ ತಿರಂಗ, ಮನೆ ಮನದಲ್ಲಿ ಪುಟಿದೇಳಲಿ ದೇಶಭಕ್ತಿಯ ತರಂಗ. ಪ್ರತಿ ಕಾರ್ಯಕ್ರಮವು ಸುಗಮವಾಗಿ ನಡೆಯಲು ದೇವರ ಅನುಗ್ರಹ ಬಹಳ ಮುಖ್ಯ. ಇದೀಗ ನಮ್ಮ BEd ವಿದ್ಯಾರ್ಥಿಗಳಾದ ರಾಧಿಕಾ ಹಾಗೂ ಸಂಗೀತರವರಿಂದ ಪ್ರಾರ್ಥನಾ ಗೀತೆ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ, ಮಹಾಗಣಪತಿ ದಿವ್ಯ ಗಣಪತಿ, ಮಹಾಗಣಪತಿ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. ಬೆಳಗಿ ಬಾ ಹೊಳೆದು ಬಾ, ಬೆಳಗಿ ಬಾ ಹೊಳೆದು ಬಾ ಗಣಪತಿ ಗಣಪತಿ. ಮುತ್ತಿರುವ ಕತ್ತಲನ್ನು ದೂರ ಮಾಡುವ, ಮುತ್ತಿರುವ ಕತ್ತಲನ್ನು ದೂರ ಮಾಡುವ ಬಾ ಬಾ ಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೈ ಮುಗಿದು ಬೇಡುತ್ತಿರುವೆ ಕರುಣಾಕರ, ಲೋಕರಕ್ಷಕ ಶ್ರೀ ವಿಘ್ನೇಶ್ವರ. ನಮ್ಮ ಎದೆಯಲ್ಲಿ ನಮ್ಮ ನೆಲದಲ್ಲಿ, ನಮ್ಮ ಎದೆಯಲ್ಲಿ ನೆಲದಲ್ಲಿ ಗಣಪತಿ ಗಣಪತಿ. ಸದಾ ಇದ್ದು ನಮ್ಮನ್ನು ಹರಸು ಹರಸು ಬಾ, ಸದಾ ಇದ್ದು ನಮ್ಮನ್ನು ಹರಸು ಹರಸು ಬಾ 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 ಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ
ಕೋಟಿ ನಮನ ನಿನಗೆ ಮಹಾಗಣಪತಿ. ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ. ದಿವ್ಯ ಗಣಪತಿ ಮಹಾಗಣಪತಿ. ದಿವ್ಯ ಗಣಪತಿ ಮಹಾಗಣಪತಿ. ಪ್ರಾರ್ಥನಾ ಗೀತೆಯ ಮೂಲಕ ಗಣೇಶನಿಗೆ ಕೋಟಿ ಕೋಟಿ ನಮನ ಸಲ್ಲಿಸಿದ BEd ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ SN ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಯಾದ ಪ್ರಿನ್ಸಿ ಆಶಾ ಜಾರ್ಜ್ ರವರಿಂದ ಸ್ವಾಗತ ಭಾಷಣ. A very pleasant morning to one and all. With the blessing of Sri Sri Mummadi Nirvana Mahaswamiji and Sri Sri Channabaswa Swamiji, a big warm welcome to each one of you of this beautiful day. A day that holds a special place in our hearts, our 77th Independence Day. It's such a joy to see all of us. Swamiji, a big warm welcome to each one of you of this beautiful day. A day that holds a special place in our hearts, our 77th Independence Day. It's such a joy to see all of us gathered here, not just as friends, but as proud citizens of a nation with a history rich in stories of bravery, sacrifice, and unity. For many of us, it's easy to think of Independence Day as just a holiday and a break from a usual school routine. But let's take a moment today to really understand and feel the weight of the freedom we often take for granted. The joy of flying the kites, the sweets we share, the song we sing, have a deeper meaning tied to this day. Today, I got an opportunity to start these auspicious occasions by heartily welcoming everybody. Now, with the blessings and absence of both President Sri Sri Mummadi Nirvana Mahaswamiji and our Vice President Sri Sri Channabaswa Swamiji, in our school Independence Day function is a blessing, and we are very thankful to you, Swamijis. I feel immense pleasure in introducing our Honorable Mahalinga Prabhu Swamiji, who has taken the time out of its busy schedule and marking the presence over here. I welcome you, sir. Guest is God. We Indians believe that guest is equivalent to God. I would like to extend a special welcome to Mr. Shivakumar Swami of ex-manager Karnataka Bank, Kanakpura, for accepting our invitation for being with us today. I welcome you, sir. Now I would like to extend a special welcome to Mr. Ravindra Suresha Deshmukh, a writer from Bangalore who has achieved a great success in the field and inspiration to us all. I welcome you, sir. Now, I would like to extend a warm welcome to Mr. Mahendra Wakbadi, who is an artist. We are honored to have you here today, and we are grateful to you, sir. Now, I am taking this opportunity to welcome all respected representatives in this dais. I welcome you all. For being here and making this day wonderful and memorable, I welcome you all. Now I am welcoming all beloved teachers of these institutions for being here and making this day wonderful. I welcome you all. Children are the superheroes today. They always put a lot of effort in making an occasion a grand success. I welcome you, dear students. We are the future of India. Let's build a better tomorrow. Let's make India superpower with unity and integrity. India is my bride. Let's make it shine brightly. Once again, happy Independence Day. Jai Hind. ಅವರಿಗೆ ಧನ್ಯವಾದಗಳು. ಇಂದಿನ ಗಣ್ಯರಾದ ಶ್ರೀ ಶಿವಕುಮಾರ ಸ್ವಾಮಿಯವರ ಕಿರುಪರಿಚಯವನ್ನು ಮಾಡಿಕೊಡಲಿದ್ದಾರೆ SNP ಶಾಲೆಯ ಶಿಕ್ಷಕಿಯಾದ ಮಮತಾರವರು. ಶ್ರೀಗಳ ಚರಣಕಮಲದಲ್ಲಿ ನಮಸ್ಕರಿಸುತ್ತಾ, ಶಿವಕುಮಾರ ಸ್ವಾಮಿಯವರು ಹಂಗಳ ಎಂಬ ಹಳ್ಳಿಯ ಗುಂಡ್ಲುಪೇಟೆ ತಾಲೂಕಿನ ಚಾಮರಾಜನಗರ ಜಿಲ್ಲೆಯಲ್ಲಿ ಜನಿಸಿದರು. ಇವರ ತಂದೆ ಕರಿಬಸವ ದೇವರು, ತಾಯಿ ಶ್ರೀಮತಿ ಪಾರ್ವತಮ್ಮ. ಶ್ರೀಯುತರು ತಮ್ಮ ಸ್ವಗ್ರಾಮದಲ್ಲಿ SSLCಯವರೆಗೆ ಅಭ್ಯಾಸ ಮಾಡಿ ನಂತರ BA ಪದವಿಯನ್ನು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಹಾಗೂ MA ಪದವಿಯನ್ನು ಮಾನಸ ಗಂಗೋತ್ರಿ ಕಾಲೇಜಿನಲ್ಲಿ ಮುಗಿಸಿದರು. ಮುಂದುವರೆದು ಸಂಸ್ಕೃತ ವಿಷಯದಲ್ಲಿ BA ಪದವಿಯನ್ನು ಸಂಸ್ಕೃತ ಕಾಲೇಜು ಜಪದಗಟ್ಟೆ ಮೈಸೂರು ಇಲ್ಲಿ ಅಭ್ಯಾಸ ಮಾಡಿದರು. ಶ್ರೀಯುತರು ಉಪಪದವಿಗಳಾದ ಜ್ಯೋತಿಷ್ಯ ಪ್ರವರ, ಜ್ಯೋತಿಷ್ಯ ಪ್ರವೀಣ, ಜ್ಯೋತಿಷ್ಯ ಆಚಾರ್ಯ, ಜ್ಯೋತಿಷ್ಯ ಋಷಿಯನ್ನು ಬೆಂಗಳೂರಿನ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಮುಗಿಸಿದರು. ಶ್ರೀಯುತರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮೈಸೂರು ಇಲ್ಲಿ
ಹಿರಿಯ ವ್ಯವಸ್ಥಾಪಕರಾಗಿ 37 ವರ್ಷ 5 ತಿಂಗಳು ಸೇವೆ ಸಲ್ಲಿಸಿದರು. ಇವರು ಪ್ರವೃತ್ತಿಯಾಗಿ ಶರಣರ ಧರ್ಮ ಅಥವಾ ವಿದ್ಯೆ ಇತ್ಯಾದಿಗಳ ಬಗ್ಗೆ ಪ್ರವಚನ ನೀಡುತ್ತಾ ಬಂದಿದ್ದಾರೆ. ಶ್ರೀಯುತರು ಹಾಲಿ JSS ಬಡಾವಣೆ, ಫಸ್ಟ್ ಬ್ಲಾಕ್, ರಾಜ್ಕುಮಾರ್ ರಸ್ತೆ, ಮೈಸೂರು ಇಲ್ಲಿ ವಾಸವಾಗಿರುತ್ತಾರೆ. ಶ್ರೀಯುತರ ಬಗ್ಗೆ ಕಿರುಪರಿಚಯ ಮಾಡಿಕೊಳ್ಳಲು ಅವಕಾಶ ನೀಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಶಿವಕುಮಾರ ಸ್ವಾಮಿಯವರನ್ನು ಕೇಳಿಕೊಳ್ಳುತ್ತಿದ್ದೇನೆ. ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಪ್ರಪ್ರಥಮ ಬಾರಿಗೆ ಈ ನಮ್ಮ 77ನೆಯ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ಅಂಗವಾಗಿ ಪ್ರಪ್ರಥಮವಾಗಿ ಶ್ರೀ ನಿರ್ವಾಣ ಮಹಾಸ್ವಾಮಿಗಳ ಗದ್ದಿಗೆಯಲ್ಲಿ ಪೊಡಮೊಟ್ಟು. ಯಾಕೆಂದರೆ ಶ್ರೀಗಳು ದೊಡ್ಡವರು ಹೇಳ್ತಾರೆ ಒಂದು ಮಾತು, ನಿಮಿಷಂ ನಿಮಿಷಾರ್ಧಂ ವಾಯತ್ರ ತಿಷ್ಟಂತಿ ಶಿವಯೋಗಿನಃ ಸದೇಶೋ ಮಂಗಳಂ ಪುಣ್ಯಂ ತತ್ತೀರ್ಥೋ ತಪ್ಪೋವನಂ ಅಂತ ಹೇಳಿದ್ದಾರೆ. ಯಾವ ಶಿವಯೋಗಿಯು 5 ನಿಮಿಷವಾಗಲಿ ಅರ್ಧ ನಿಮಿಷವಾಗಲಿ ಎಲ್ಲಿ ಪವಡಿಸಿರ್ತಾರೋ ಅಲ್ಲಿ ಅದೇ ತಪೋಭೂಮಿ, ಅದೇ ಪುಣ್ಯಕರವಾದಂತಹ ಸ್ಥಳ, ಅದೇ ಮಂಗಳಕರವಾದಂತಹ ಪ್ರದೇಶ ಎಂದು ವರ್ಣಿಸಿದ್ದಾರೆ ವಿದ್ವಾಂಸರು. ಹಾಗಾಗಿ ಇದೊಂದು ಈ ಪುಣ್ಯಕರವಾದಂತಹ ಸ್ಥಳದಲ್ಲಿ ನಾವು ಈ 77ನೆಯ ಈ ಸಂಭ್ರಮಾಚರಣೆಯ ಅಂಗವಾಗಿ ನಿರ್ವಾಣ ಮಹಾಸ್ವಾಮಿಗಳ ಪದತಲದಲ್ಲಿ ಪೊಡಮೊಟ್ಟು, ಭಾರತ ಮಾತೆಯ ಪದತಲದಲ್ಲಿ ಪೊಡಮೊಟ್ಟು, ಹಾಗೆಯೇ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳ ಚರಣಕಮಲಗಳಲ್ಲಿ ಭಕ್ತಿಪೂರ್ವಕವಾಗಿ ಪೊಡಮೊಟ್ಟು, ಉಪಾಧ್ಯಕ್ಷರಾಗಿರುವಂಥ ಕಿರಿಯ ಶ್ರೀಗಳಾದಂಥ ಚನ್ನಬಸವ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಪೊಡಮಿಟ್ಟು, ಹಾಗೆ ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ಮಹಾಲಿಂಗ ಸ್ವಾಮಿ ಪ್ರಭುಗಳ ಪಾದದಲ್ಲಿ ಪೊಡಮೊಟ್ಟು, ಹಾಗೆಯೇ ವೇದಿಕೆಯ ಮೇಲೆ ವಿರಾಜಮಾನರಾಗಿರುವಂಥ ಗಣ್ಯರಾದಂಥ ರವೀಂದ್ರ ಸುರೇಶ್ ದೇಶ್ಮುಖ್ ಅವರೇ ಹಾಗೂ ಮಹೇಶ್ ವಾಕ್ವಾಡಿ ಅವರೇ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಶಿಕ್ಷಕ ವೃಂದದವರೇ, ಆಡಳಿತ ಮಂಡಳಿಯವರೇ, ನಲ್ಮೆಯ ನೆಚ್ಚಿನ ವಿದ್ಯಾರ್ಥಿನಿಯರೇ, ಈ ಸಮಸ್ತ ದೇಶಾಭಿಮಾನಿಗಳೇ, ನಿಮಗೆ ಗೊತ್ತಿರಬೇಕು 2500 ವರ್ಷಗಳ ಹಿಂದೆ ಗ್ರೀಸ್ ದೇಶದಲ್ಲಿ ಒಬ್ಬ ಮಹಾನ್ ತತ್ವಜ್ಞಾನಿ ಆಗಿ ಹೋದ. ಗ್ರೇಟ್ ಫಿಲಾಸಫರ್ ಅಂತ ನೀವೇನು ಕರಿತೀರಿ ಅಂತಹ ಒಬ್ಬ ವ್ಯಕ್ತಿ ಆಗಿ ಹೋದ. ಆತನ ಹೆಸರು ಅರಿಸ್ಟಾಟಲ್ ಒಮ್ಮೆ ಅನಾರೋಗ್ಯ ಪೀಡಿತನಾಗಿ ಹಾಸಿಗೆಯ ಮೇಲೆ ಮಲಗಿದ್ದನಂತೆ. ಆಗ ಆ ಗುರುಗಳ ಅರಿಸ್ಟಾಟಲನ್ನು ನೋಡಲು ಅಲೆಕ್ಸಾಂಡರ್ ಬರ್ತಾನೆ. ಅಲೆಕ್ಸಾಂಡರ್ ಸಾಮಾನ್ಯ ವ್ಯಕ್ತಿಯಲ್ಲ, ಅವನು ಗ್ರೀಸ್ ದೇಶದ ಚಕ್ರವರ್ತಿ. ಬಂದು ಗುರುಗಳಿಗೆ ನಮಸ್ಕರಿಸಿ ಅಲೆಕ್ಸಾಂಡರ್ ಕೇಳುತ್ತಾನಂತೆ, ಗುರುಗಳೇ, ನಾನು ಭಾರತಕ್ಕೆ ಹೋಗಿ ಬರಬೇಕೆಂದಿದ್ದೇನೆ, ಅಪ್ಪಣೆ ಕೊಡುವಿರಾ ಅಂತ ಕೇಳ್ತಾನಂತೆ. ಅದಕ್ಕೆ ಭಾರತ ಎಂಬ ಶಬ್ದ ಕಿವಿಗೆ ಬಿದ್ದ ತಕ್ಷಣ ಆ ಅರಿಸ್ಟಾಟಲ್ ಹಾಸಿಗೆಯ ಮೇಲೆ ದಿಗ್ಗನೆದ್ದು ಕುಳಿತುಕೊಂಡನಂತೆ. ಆತ ಕೇಳ್ತಾನಂತೆ, ಏನು ಭಾರತಕ್ಕೆ ಹೋಗಿ ಬರುವೆಯಾ? ನೀನು ಹೋಗಿ ಬರುವುದಾದರೆ ನನಗೆ ಒಂದು ಉಪಕಾರವನ್ನು ಮಾಡುವೆಯಾ ಅಂತ ಕೇಳ್ತಾನೆ ಅಲೆಕ್ಸಾಂಡರ್ನನ್ನು ಕುರಿತು. ಆಗ ಅಲೆಕ್ಸಾಂಡರ್, ಏನು ಗುರುಗಳೇ, ಅದೇನು ಹೇಳಿ ಎಂದಾಗ ಆತ ಹೇಳ್ತಾನೆ, ನೀನು ಭಾರತಕ್ಕೆ ಹೋಗಿ ಬರುವುದಾದರೆ ಅಲ್ಲಿಯ ಒಬ್ಬ ಸಂತನನ್ನು, ಒಬ್ಬ ಶರಣನನ್ನು ಅಥವಾ ಒಬ್ಬ ಸ್ವಾಮೀಜಿಯನ್ನು ಕರೆದುಕೊಂಡು ಬಾ, ಅವರನ್ನು ದರ್ಶಿಸಿ ನಾನು ಪುನೀತನಾಗ್ತೇನೆ. ಇಲ್ಲವೇ ಆ ಭರತಖಂಡದ ಒಂದು ಇಡೀ ಮಣ್ಣನ್ನಾದರೂ ತೆಗೆದುಕೊಂಡು ಬಾ, ನಾನು ಸ್ಪರ್ಶಿಸಿ ಪಾವನನಾಗ್ತೇನೆ ಅಂತ ಹೇಳ್ತಾನಂತೆ. ಅಂತೆಯೇ ಈ ಭರತಖಂಡ ಅತ್ಯಂತ ಪವಿತ್ರವಾದದ್ದು, ಪುನೀತವಾದದ್ದು ಅಂತ ಹೇಳಿದ್ರೆ ತಪ್ಪಾಗಲಾರದು. ನಿಮಗೆ ಗೊತ್ತಿರಬೇಕು, ಸ್ವಾಮಿ ವಿವೇಕಾನಂದರು ವಿದೇಶ ಪ್ರಯಾಣ ಕೈಗೊಂಡು ಮತ್ತೆ ಭಾರತಕ್ಕೆ ವಾಪಸ್ಸಾದಾಗ ವಿಮಾನದಿಂದ ಓಡೋಡಿ ಇಳಿದು ಬಂದು ಆ ಭೂಮಿಯ ಮೇಲೆ, ಭಾರತದಲ್ಲಿ ಭೂಮಿಯ ಮೇಲಿರುವ ಮಣ್ಣನ್ನು ತೆಗೆದು ತಲೆಯ ಮೇಲೆ ಒಯ್ದುಕೊಂಡ್ರಂತೆ. ಆಗ ಅವರನ್ನು ಬರಮಾಡಿಕೊಳ್ಳಲು ಬಂದಿದ್ದಂತಹ ಶಿಷ್ಯವರ್ಗ ಕೇಳ್ತಾರಂತೆ, ಗುರುಗಳೇ ಯಾಕೆ ಹೀಗೆ ಮಾಡಿದಿರಿ ಅಂತ ಕೇಳಿದಾಗ ಅವರು ಸ್ವಾಮಿ ವಿವೇಕಾನಂದರು ಹೇಳ್ತಾರಂತೆ, ನಾನು ವಿದೇಶ ಪ್ರವಾಸದಲ್ಲಿದ್ದಾಗ ಸಂಸ್ಕೃತಿಯ ಭೋಗ ಜೀವನದ ದೇಶಗಳನ್ನು ಸುತ್ತಿ
ಅಪವಿತ್ರಗೊಂಡಿದ್ದೆ. ಈಗ ಇದು ಯೋಗಿಗಳ ನಾಡು. ನಮ್ಮ ಈ ಯೋಗಿಯ ನಾಡಿನ ಒಂದು ಪವಿತ್ರ ಮೃತ್ತಿಕೆಯನ್ನು ನನ್ನ ತಲೆಯ ಮೇಲೆ ಹಾಕಿಕೊಂಡು ನಾನು ಪವಿತ್ರನಾಗ್ತಾ ಇದ್ದೇನೆ ಅಂತ ಹೇಳ್ತಾರಂತೆ ಯಾರು, ನಮ್ಮ ಸ್ವಾಮಿ ವಿವೇಕಾನಂದರು. ಅಂತೆಯೇ ಇದು ಭರತಖಂಡ ಅತ್ಯಂತ ಪವಿತ್ರವಾದ ಭೂಮಿ. ನಿಮಗೆ ಗೊತ್ತಿರಬೇಕು, ಒಂದು ಸಂಸ್ಕೃತದಲ್ಲಿ ಒಂದು ಮಾತಿದೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಜನ್ಮ ಕೊಟ್ಟ ನಾಡು, ಜನ್ಮ ಕೊಟ್ಟ ತಾಯಿ, ಇವೆರಡೂ ಸ್ವರ್ಗಕ್ಕಿಂತ ಮಿಗಿಲಾದವು ಅಂತ ಹೇಳ್ತಾನೆ ಕವಿ ಒಂದು ಕಡೆ. ಹಾಗೆ ಮನುಷ್ಯನಾದವನು ಈ ಭೂಮಿಯ ಮೇಲೆ ಹುಟ್ಟಿದ ಮೇಲೆ, ಅದರಲ್ಲಿಯೂ ನಮ್ಮ ಭರತಖಂಡದಲ್ಲಿ ಹುಟ್ಟಿದ ಮೇಲೆ ಈ ನಮ್ಮ ನಾಡು, ನಮ್ಮ ಜಲ, ನಮ್ಮ ಸಂಸ್ಕೃತಿಯ ಬಗ್ಗೆ ಅಪಾರವಾದ ಗೌರವ ಕಾಳಜಿಗಳನ್ನು ಹೊಂದಿರಬೇಕಾಗ್ತದೆ. ಸ್ವಾತಂತ್ರ್ಯೋತ್ಸವ ಅಂತಂದರೆ ನಾವು ಯಾಕಾದರೂ ಆಚರಿಸ್ತೇವೆ ಅಂದರೆ ಮೂರು ಕಾರಣಗಳಿಗಾಗಿ ನನ್ನ ಪ್ರಕಾರ. ಒಂದು, ನಮ್ಮ ಹಿರಿಯರು ಮಾಡಿದಂತಹ ತ್ಯಾಗ ಬಲಿದಾನಗಳನ್ನು ನೆನೆಸಿಕೊಳ್ಳುವಂಥದ್ದು, ಆ ಮಹಾಪುರುಷರನ್ನು ನೆನೆಸಿಕೊಳ್ಳುವಂಥದ್ದು, ಆ ಸ್ವಾತಂತ್ರ್ಯ ಸೇನಾನಿಗಳನ್ನು ನಾವು ನೆನಪು ಮಾಡಿಕೊಳ್ಳುವಂಥದ್ದು. ಅದು ಒಂದನೆಯದು. ಎರಡನೆಯದೇನು ಅಂತಂದರೆ ಅವರು ಹಾಕಿಕೊಟ್ಟಂತಹ ಮಾರ್ಗದರ್ಶನದಲ್ಲಿ, ಅರ್ಥಾತ್ ಅವರ ಆದರ್ಶಗಳನ್ನು, ಅಂದರೆ ರಾಷ್ಟ್ರಭಕ್ತಿ, ದೇಶ ಪ್ರೇಮ ಇತ್ಯಾದಿಗಳನ್ನು ನಮ್ಮ ಬದುಕಿನಲ್ಲಿಯೂ ಕೊಂಚ ಮಟ್ಟಿಗಾದರೂ ಸ್ವಲ್ಪ ಮಟ್ಟಿಗಾದರೂ ಅಳವಡಿಸಿಕೊಂಡು ನಮ್ಮ ಬದುಕನ್ನು ಸಾರ್ಥಕಪಡಿಸಿಕೊಳ್ಳುವಂಥದ್ದು. ಇದು ಎರಡನೆಯದು. ಮೂರನೆಯದು ಏನು ಅಂತಂದರೆ, ಈ ಸ್ವಾತಂತ್ರ್ಯ ಹೇಗೆ ನಮಗೆ ಲಭಿಸಿತು, ಹೇಗೆ ನಮ್ಮ ಮಹಾಪುರುಷರು ತಮ್ಮ ತ್ಯಾಗ ಬಲಿದಾನಗಳಿಂದ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಎಂಬುದನ್ನು ಮುಂದಿನ ಪೀಳಿಗೆಗೆ ನೆನಪು ಮಾಡಿಕೊಳ್ಳುವಂಥದ್ದು ಕಾರಣಕ್ಕಾಗಿ, ಈ ಮೂರು ಕಾರಣಗಳಿಗಾಗಿ ನಾವು ಈ ಸ್ವಾತಂತ್ರ್ಯೋತ್ಸವದ ಸಡಗರವನ್ನು ನಾವು ಆಚರಿಸ್ತಾ ಇದ್ದೇವೆ. ಇದೊಂದು ಧರ್ಮಾತೀತವಾದಂತಹ ಎಲ್ಲ ವರ್ಗ ಜನರು, ಎಲ್ಲ ಧರ್ಮೀಯರು ಆಚರಿಸಬಹುದಾದಂತಹ ಒಂದು ರಾಷ್ಟ್ರೀಯ ಧರ್ಮ, ರಾಷ್ಟ್ರ ಧರ್ಮ ಎಂದರೆ ತಪ್ಪಾಗಲಾರದು. ನಿಮಗೆಲ್ಲರಿಗೂ ಗೊತ್ತಿರುವಂತೆ 1947ನೇ ಇಸ್ವಿ ಆಗಸ್ಟ್ 15ನೇ ತಾರೀಕು ನಮಗೆಲ್ಲ ಸ್ವಾತಂತ್ರ್ಯ ಲಭಿಸಿತ್ತು. ನಿಮಗೆ ಈ ಒಂದು ಕೇವಲ ಎಲ್ಲ ನಮ್ಮ ಹಿರಿಯರು ಅವರು ಮಾಡಿದಂತಹ ತ್ಯಾಗ ಬಲಿದಾನದ ಪರಿಣಾಮವಾಗಿ ಮಹಾತ್ಮ ಗಾಂಧೀಜಿ ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಗೂ ಜವಾಹರ್ಲಾಲ್ ನೆಹರು ಹಾಗೂ ಮತ್ತು ಪಾಲ್ ಅಂತ 3 ಜನ ತ್ರಿಮೂರ್ತಿಗಳು, ಲಾಲಾ ಲಜಪತ್ ರಾಯ್ ಮತ್ತು ಬಾಲಗಂಗಾಧರ ತಿಲಕ್, ಬಿಪಿನ್ ಚಂದ್ರಪಾಲ್, ಹೀಗೆ ಅನೇಕರು, ಗೋಖಲೆ ಅವರು ಇತ್ಯಾದಿ ಅನೇಕ ಮಹಿಳಾಮಣಿಗಳು, ಝಾನ್ಸಿ ರಾಣಿ ಲಕ್ಷ್ಮೀದೇವಿ, ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮ, ಅನೇಕ ಮಹನೀಯರು ತಮ್ಮ ವೈಯಕ್ತಿಕ ಜೀವನವನ್ನೇ ಇಲ್ಲವಾಗಿಸಿಕೊಂಡು ತಮ್ಮ ತ್ಯಾಗ ಬಲಿದಾನಗಳಿಂದ ಈ ನಮ್ಮ ರಾಷ್ಟ್ರಕ್ಕೆ ನಮ್ಮ ದಾಸ್ಯದಿಂದ, ಬ್ರಿಟಿಷರ ದಾಸ್ಯದಿಂದ ಒಂದು ವಿಮುಕ್ತಿಗೊಳಿಸಿದ್ರು ಅಂತಂದರೆ ತಪ್ಪಾಗಲಾರದು. ವಿಮೋಚನೆ ಮಾಡಿದರು. ನಮ್ಮ ದೇಶಕ್ಕೆ ಅನೇಕರು, ಡಚ್ಚರು, ಕುಶಾನರು, ಪೋರ್ಚುಗೀಸರು, ಗ್ರೀಕರು ಎಲ್ಲ ಸುಮಾರು ಜನ, ಇದೇ ಅಲೆಕ್ಸಾಂಡರ್ 17 ಬಾರಿ ಈ ನಮ್ಮ ಭಾರತಕ್ಕೆ ದಂಡೆತ್ತಿ ಬಂದಿದ್ದ ಅಂತ ಇತಿಹಾಸ ಹೇಳ್ತದೆ. ಹಾಗೆ ಈ ಪೋರ್ಚುಗೀಸರು, ಫ್ರೆಂಚರು, ನಮ್ಮ ಈ ಇಂಗ್ಲೀಷರು, ಆಂಗ್ಲರು ನಮ್ಮ ದೇಶಕ್ಕೆ ದಾಳಿ ಇಟ್ಟು ವ್ಯಾಪಾರಕ್ಕೆ ಅಂತ ಬಂದಂತಹ ಜನ, ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ವ್ಯಾಪಾರಕ್ಕೆ ಬಂದಂತಹ ಜನ ನಮ್ಮ ದೇಶವನ್ನು ಆವರಿಸಿಕೊಂಡು ನಮ್ಮನ್ನು ಗುಲಾಮರನ್ನಾಗಿ ಮಾಡಿಕೊಂಡು ನಮ್ಮ ದೇಶದ ಸಂಪತ್ತನ್ನು ಲೂಟಿ ಮಾಡಿದ್ರು ಅಂದರೆ ತಪ್ಪಾಗಲಾರದು. ಆಗಲಿ ಈ ನಮ್ಮ ದೇಶಾಭಿಮಾನಿಗಳು ಎಚ್ಚೆತ್ತುಕೊಂಡು ಇವರನ್ನೆಲ್ಲ ಓಡಿಸ್ಬೇಕು ಅಂತ ಹೇಳಿ ಒಂದು ಪಣ ತೊಟ್ಟು ಭಾಳ ಚಳುವಳಿಗಳನ್ನು ಮಾಡಿದ್ರು, ಅಹಿಂಸಾ ಚಳುವಳಿಗಳನ್ನು ಮಾಡಿದ್ರು. ನೇತಾಜಿ ಸುಭಾಷ್ ಚಂದ್ರ ಅಂತಹ ಮಹನೀಯರು ಕೂಡ ಸೇನೆಗಳನ್ನು ಕಟ್ಟಿಕೊಂಡು ಹೋರಾಡಿದ್ರು. ಬಾಲಗಂಗಾಧರ ನಮ್ಮ ತಿಲಕ್ ಅವರು ಸ್ವರಾಜ್ ಈಸ್ ಮೈ ಬರ್ತ್ ರೈಟ್, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಐ ವಿಲ್ ಹ್ಯಾವ್ ಇಟ್, ನಾನು ಅದನ್ನು ಪಡೆದೇ ತೀರುತ್ತೇನೆ ಅಂತ ಹೇಳಿ ಮಾಡಿದ್ರು. ಹಾಗೆ ನಮ್ಮ ಮಹಾತ್ಮ ಗಾಂಧೀಜಿಯವರು ಅನೇಕ ಸತ್ಯಾಗ್ರಹಗಳನ್ನು, ದಂಡಿ ಸತ್ಯಾಗ್ರಹ, ಉಪ್ಪಿನ ಸತ್ಯಾಗ್ರಹ, ಮತ್ತು ನಿಮ್ಮ ಈ ಒಂದು
ಕ್ವಿಟ್ ಇಂಡಿಯಾ ಚಳುವಳಿ 1942ರಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಅನೇಕ ಸತ್ಯಾಗ್ರಹಗಳನ್ನು ಮಾಡಿದ್ರು. ಇದಕ್ಕಿಂತಲೂ ಮುಂಚೆ ಬಹಳ ಪ್ರಮುಖವಾದದ್ದು ಅಂತಂದರೆ 1857ರಲ್ಲಿ ಸ್ವಾತಂತ್ರ್ಯದ ಪ್ರಥಮ ಸಂಗ್ರಾಮ ಎಂದರೆ ತಪ್ಪಾಗಲಾರದು. ಅಂತಹ ಒಂದು ಆ ನಿಟ್ಟಿನಲ್ಲಿ ಹೋರಾಡಿ ಸುಮಾರು 200 ವರ್ಷಗಳು ಆಳಿದಂತಹ ಬ್ರಿಟಿಷರು ನಮ್ಮ ದುಂಡು ಮೇಜಿನ ಪರಿಷತ್ನಲ್ಲಿ ನಮ್ಮ ಪರವಾಗಿ ಮಹಾತ್ಮ ಗಾಂಧೀಜಿ ಅವರೆಲ್ಲ ಮಂಡಿಸಿದಂತಹ ಪ್ರಬಂಧಗಳು ಭಾಷಣಗಳಿಂದಾಗಿ ಅವರು ಕೊನೆಗೆ ನಾವು ಭಾರತವನ್ನು ಬಿಟ್ಟುಕೊಡ್ಬೇಕು ಅಂತ ಲಂಡನ್ನಲ್ಲಿ ತೀರ್ಮಾನ ಮಾಡಿಕೊಂಡ್ರು. ಹಾಗೆ ಆ ಸ್ವಾತಂತ್ರ್ಯವನ್ನು ನಾವು ಇವತ್ತು ಅನುಭವಿಸ್ತಾ ಇದ್ದೇವೆ, ಅದರ ಸವಿಯನ್ನು ಉಣ್ತಾ ಇದ್ದೇವೆ. ಸ್ವಾತಂತ್ರ್ಯ ಅಂತಂದರೆ ಸ್ವೇಚ್ಛಾಚಾರವಲ್ಲ. ಸ್ವಾತಂತ್ರ್ಯ ಅಂತಂದರೆ ಇದು ಭಾರತ ದೇಶದ ಸಾರ್ವಭೌಮತೆಯ ಪ್ರತೀಕ. ಇದು ಈ ನಮ್ಮ ಸ್ವಾತಂತ್ರ್ಯೋತ್ಸವ ಅಂತಂದರೆ ನಮ್ಮ ಭಾರತದ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯುವಂತಹದ್ದು, ಸಾರ್ವಭೌಮತೆಯನ್ನು ಸಾರುವಂತಹದ್ದು ಈ ಸ್ವಾತಂತ್ರ್ಯ ಸಂಗ್ರಾಮ ಅಂತಂತ. ಇದನ್ನು ನಾವು ಉಳಿಸಿ ಬೆಳೆಸ್ಕೊಂಡು ಹೋಗಬೇಕು. ಪ್ರತಿಯೊಬ್ಬರೂ ಕೂಡ ನಮ್ಮ ನೆಲ ಜಲ ನಮ್ಮ ಭಾರತ ಮಾತೆಯ ಮೇಲೆ ಅತ್ಯಂತ ಪ್ರೀತಿ ಗೌರವ ಭಕ್ತಿಗಳಿಂದ ನಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಅನೇಕ ಮಹನೀಯರು ಕೊಟ್ಟ ಏನು ತ್ಯಾಗದ ಈ ಒಂದು ಪ್ರತೀಕವಾಗಿ ನಾವು ಸ್ವಾತಂತ್ರ್ಯವನ್ನು ಪಡೆದು ಅನುಭವಿಸ್ತಾ ಇದ್ದೇವೆ. ನಾವು ಈ ನಮ್ಮ ಸಿದ್ಧಗಂಗಾ ಶಿವಕುಮಾರ ಮಹಾಸ್ವಾಮಿಗಳು ಲಿಂಗೈಕ್ಯರು ಒಂದು ಮಾತು ಹೇಳ್ತಾಯಿದ್ರು, ಯಾವಾಗಲೂ ರಾಷ್ಟ್ರಭಕ್ತಿ ಮೊದಲು, ರಾಷ್ಟ್ರ ಪ್ರೇಮ ಮೊದಲು, ಆ ನಂತರ ನಾವು ಈ ವ್ಯಕ್ತಿ ಎಷ್ಟೇ ದೊಡ್ಡವನಾಗಿರಲಿ ರಾಷ್ಟ್ರ ಮೊದಲು, ರಾಷ್ಟ್ರ ಪ್ರೇಮ ಮೊದಲು, ರಾಷ್ಟ್ರಭಕ್ತಿ ಮೊದಲು ಅಂತ ಹೇಳ್ತಾಯಿದ್ರು ಒಂದು ಮಾತು. ಹಾಗೆಯೇ ನಮ್ಮ ಋಷಿಮುನಿಗಳು ಎಲ್ಲರೂ ಹೇಳಿರುವಂಥದ್ದೇನು ಅಂತಂದರೆ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕ್ವಚಿತ್ ದುಃಖದ ಭಾಗವೇ. ಅಂದರೆ ಎಲ್ಲರೂ ಸುಖದಿಂದ ಬಾಳಲಿ, ಎಲ್ಲರೂ ಆರೋಗ್ಯದಿಂದ ನೆಮ್ಮದಿಯಿಂದ ಇರಲಿ, ಯಾರೂ ಕೂಡ ಕೆಟ್ಟದ್ದನ್ನು ನೋಡದಂತಿರಲಿ, ಎಲ್ಲರಿಗೂ ಒಳ್ಳೆಯದುಂಟಾಗಲಿ, ಯಾರೂ ದುಃಖದಲ್ಲಿ ಸ್ವಲ್ಪ ಜನರು ಕೂಡ ಭಾಗಿಯಾಗದಿರಲಿ ಅಂತಕ್ಕಂಥ ಒಂದು ನಮ್ಮ ಸಂತರು ಶರಣರು ಎಲ್ಲರೂ ಕೂಡ ಹಾರೈಸಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ನಾವು ನೆನಪಿನಲ್ಲಿ ನಾವು ಎಲ್ಲ ಸಹಬಾಳ್ವೆಯಿಂದ ಎಲ್ಲವನ್ನು ಈ ನಮ್ಮ ದೇಶದ ಅಭಿವೃದ್ಧಿಗಾಗಿ ನಾವು ಎಲ್ಲರೂ ಪಣ ತೊಡಬೇಕು. ನಿಮಗೆ ಗೊತ್ತಿದೆ, ಈಗ ನಾವು ತಿರಂಗ ಮುಂದ್ಗಡೆ ಏನು ಬಾವುಟ ಇದು ಒಂದು ಈ ರಕ್ಷೆಯಲ್ಲಿ ನಾವೆಲ್ಲ ಕುಳಿತು ಇಲ್ಲಿ ಸಾಕ್ಷಿಗಳಾಗಿದ್ದೇವೆ. ಈ ತಿರಂಗದ 3 ಬಣ್ಣ ಕೇಸರಿ, ಬಿಳಿ, ಹಸಿರು. ಕೇಸರಿ ತ್ಯಾಗದ ಧೈರ್ಯ ಮತ್ತು ತ್ಯಾಗದ ಸಂಕೇತ, ಬಿಳಿ ಶಾಂತಿ ಮತ್ತು ಸತ್ಯ ಪ್ರಾಮಾಣಿಕತೆಯ ಸಂಕೇತ, ಮಧ್ಯದಲ್ಲಿ ಅಶೋಕ ಚಕ್ರ ಇದೆ, ಕೆಳಗಡೆ ಹಸಿರು ಬಣ್ಣ. ಅಶೋಕ ಚಕ್ರ ಧರ್ಮವನ್ನು ಎತ್ತಿ ಹಿಡಿಯುವಂಥ ಅಶೋಕ ಚಕ್ರ 24 ಗೆರೆಗಳುಳ್ಳಂಥದ್ದು, 24 ಗುಣಗಳುಳ್ಳಂಥದ್ದು. ಹಸಿರು ಬಣ್ಣ ಈ ದೇಶದ ಬೆಳವಣಿಗೆ, ಈ ದೇಶದ ಪ್ರಕೃತಿಯನ್ನು ಸೂಚಿಸುವಂಥದ್ದು. ಈ ತ್ರಿವರ್ಣ ಧ್ವಜವನ್ನು ಆ ದಿನ ದೆಹಲಿಯ ಕೆಂಪುಕೋಟೆಯ ಮೇಲೆ ಅಂದಿನ ಮೊದಲ ಪ್ರಧಾನಮಂತ್ರಿಗಳಾದಂಥ ಜವಾಹರ್ಲಾಲ್ ನೆಹರು ಅವರು ಅದನ್ನು ಆಗಸ್ಟ್ 15ರಂದು ಅದನ್ನು ಈ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ರು. ಅದು ಇನ್ನೂ ನಡ್ಕೊಂಡು ಮುಂದುವರಿತಾ ಬಂದಿದೆ. ಹಾಗಾಗಿ ಆ ತ್ರಿವರ್ಣ ಧ್ವಜಕ್ಕೆ ನಾವೆಲ್ಲರೂ ಭಕ್ತಿಯಿಂದ ನಾವು ಸಲ್ಯೂಟ್ ಮಾಡಿದ್ವೋ ಅದೆಲ್ಲವೂ ಭಾರತ ಮಾತೆಯ ಪದತಲದಲ್ಲಿ ಅದು ತಲುಪಿತು ಅಂತ ನಾನಾದರೂ ಭಾವಿಸ್ತೇನೆ. ಹಾಗಾಗಿ ಈ ಒಂದು ಸಮಾರಂಭದಲ್ಲಿ ತಾವೆಲ್ಲರೂ ಸೇರಿ ಈ ಒಂದು ಸ್ವಾತಂತ್ರ್ಯೋತ್ಸವದ ಆಚರಣೆಯನ್ನು ಭಾಳ ಸಂಭ್ರಮದಿಂದ ಆಚರಿಸ್ತಾ ಇದ್ದೀರಿ. ನಾನು ಹೆಚ್ಚು ಮಾತನಾಡಲು ಹೋಗೋದಿಲ್ಲ, ಯಾಕಂತಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಒಂದು ವೀಕ್ಷಿಸುವ ಮತ್ತು ಅದರಲ್ಲಿ ಪಾಲ್ಗೊಳ್ಳುವಂತಹ ಬಯಕೆ ನಿಮ್ಮದೆಲ್ಲದಾಗಿರುವುದರಿಂದ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸಿ ಮತ್ತೊಮ್ಮೆ ಎಲ್ಲರಿಗೂ ನನ್ನನ್ನು ನಮಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಭರತಖಂಡ ಅತ್ಯಂತ ಪವಿತ್ರವಾದದ್ದು, ಅಲ್ಲಿನ ಮಣ್ಣು ಅತ್ಯಂತ ಶ್ರೇಷ್ಠವಾದದ್ದು ಮತ್ತು ಸ್ವಾತಂತ್ರ್ಯದ ಮಹತ್ವದ ಬಗ್ಗೆ ತಿಳಿಸಿದ ಗಣ್ಯರಿಗೆ ಧನ್ಯವಾದಗಳು. ಈಗ ಶಾಲೆಯ ಮುಖ್ಯಸ್ಥರಿಂದ ಗಣ್ಯರಿಗೆ ಗೌರವ ಸಮರ್ಪಣೆ.
ಎಸ್ಎನ್ಕೆವಿಪಿಯ ಶಾಲೆಯ ಮುಖ್ಯಸ್ಥರುಗಳಿಂದ ವಿದ್ಯಾರ್ಥಿ ನಾಯಕರುಗಳಿಗೆ ಬ್ಯಾಡ್ಜ್ ವಿತರಣೆ ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. and Sri Channabaswa Swamiji, we the leaders of schools of SNKVP solemnly pledge that as a school captain, I will devote myself fully for the well-being and upliftment of our schools under the able guidance of the school principal. Jai Hind. ಬ್ಯಾಡ್ಜ್ ವಿತರಣೆ ಮಾಡಿದ SNKVPಯ ಎಲ್ಲ ಮುಖ್ಯಸ್ಥರುಗಳಿಗೂ ಧನ್ಯವಾದಗಳು. ಬ್ಯಾಡ್ಜ್ ವಿತರಣೆ ಮಾಡಿದ SNKVPಯ ಎಲ್ಲ ಮುಖ್ಯಸ್ಥರುಗಳಿಗೂ ಧನ್ಯವಾದಗಳು. ಈಗ ಶ್ರೀ SNKVP ದೇಗುಲಮಠದ ಎಲ್ಲ ಶಾಲೆಯ ಮಕ್ಕಳಿಂದ ಸಾಮೂಹಿಕ ಡ್ರಿಲ್. Must protect side on the dance continues the beggar.
ಡ್ರಿಲ್ನಿಂದ ಎಲ್ಲರ ಮನಸೆಳೆದ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಮತ್ತೋರ್ವ ಗಣ್ಯರಾದ ಶ್ರೀ ರವೀಂದ್ರ ಸುರೇಶ್ ದೇಶ್ಮುಖ್ ರವರ ಪರಿಚಯವನ್ನು ಮಾಡಿಕೊಡಲಿದ್ದಾರೆ. SNPS ಶಾಲೆಯ ಶಿಕ್ಷಕಿಯಾದ ಕುಮುದಿನಿಯವರು. ಚರಣಕಮನದಲ್ಲಿ ನಮಸ್ಕರಿಸುತ್ತಾ, ರವೀಂದ್ರ ಸುರೇಶ್ ದೇಶ್ಮುಖ್ ಕನ್ನಡ ಖ್ಯಾತ ಲೇಖಕರು ಹಾಗೂ ಅಂಕಣಕಾರರು. ನಾಡಿನ ತೆರೆಮರೆಯ ಸಾಧಕರನ್ನು ಪರಿಚಯಿಸಿದ ಹೆಗ್ಗಳಿಕೆ ಇವರಿಗೆ. ಇವರು ಬರೆದ 3 ಪುಸ್ತಕಗಳು ಜನಮನ್ನಣೆ ಹಾಗೂ ಜನಪ್ರೀತಿ ಪಡೆದುಕೊಂಡಿವೆ. ನಂದು ಒಂದು ಲೈಫಾ ಅಂತ ಶಪಿಸುವ ಮುನ್ನ, ಖುಷಿ ಹಂಚೋಣ ಬನ್ನಿ, ಜರೂರ್ ಮಾತು ಇವರ ಲೇಖನಿಯಲ್ಲಿ ಹೊಮ್ಮಿರುವ ಪುಸ್ತಕಗಳು. ಸಾವಿರಾರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಪ್ರೇರಣೆಗಳನ್ನು ತುಂಬಿದ್ದಾರೆ. ಶ್ರೀಯುತರ ಬಗ್ಗೆ ಕಿರುಪರಿಚಯ ಮಾಡಿಕೊಡಲು ಅವಕಾಶ ನೀಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಸ್ವತಂತ್ರ ದಿನಾಚರಣೆಯ ಧನ್ಯವಾದಗಳು. ರವೀಂದ್ರ ಸುರೇಶ್ ದೇಶ್ಮುಖ್ ರವರ ಕಿರುಪರಿಚಯವನ್ನು ಮಾಡಿಕೊಟ್ಟಂತಹ ಕುಮುದಿನಿರವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅತಿಥಿ ನುಡಿಗಳನ್ನು ಹೇಳಬೇಕೆಂದು ಶ್ರೀ ರವೀಂದ್ರ ಸುರೇಶ್ ದೇಶ್ಮುಖ್ ರವರಲ್ಲಿ ಮನವಿ. ಪ್ರೀತಿಯ ಮಕ್ಕಳೇ, ತಾವೆಲ್ಲ ಇಲ್ಲಿ ಬೆಳಗ್ಗೆಯಿಂದಾನೇ ಸೇರಿದಿರಿ ಮತ್ತು ಬಿಸಿಲು ನೆರಳಿನ ಜುಗಲ್ಬಂದಿಯಲ್ಲೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮವನ್ನು ಸವಿತಾ ಇದ್ದೀರಿ. ಆ ಡ್ರಿಲನ್ನು, ಸಾಮೂಹಿಕ ಡ್ರಿಲ್ ಮಾಡಿದ ಉತ್ಸಾಹ ಈಗಷ್ಟೇ ನಿಮ್ಮಲ್ಲಿ ಇದೆ. ಅದನ್ನು ಇನ್ನಷ್ಟು ಇಮ್ಮಡಿಗೊಳಿಸಲಿಕ್ಕೆ ಮತ್ತು ಇಡೀ ವಾತಾವರಣವನ್ನು ಚೈತನ್ಯದಾಯಿ ಮಾಡೋದಕ್ಕೆ ಆರಂಭದಲ್ಲಿ ನಾವು ಭಾರತ ಮಾತೆಗೆ ಜೈಕಾರ ಹಾಕುವುದರೊಂದಿಗೆ ಆರಂಭಿಸೋಣ. ಎಲ್ಲರೂ ನನ್ನ ಜೊತೆಗೆ ಜೋರಾಗಿ ಹೇಳಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಧನ್ಯವಾದ. ಎಲ್ಲರಿಗೂ ಸ್ವಾತಂತ್ರ್ಯ ಉತ್ಸವದ ಹಾರ್ದಿಕ ಶುಭಾಶಯಗಳು. ಶ್ರೀ ನಿರ್ವಾಣ ಸ್ವಾಮೀಜಿ ಅವರ ಸನ್ನಿಧಿಯ, ಅವರು ಮಾಡಿರುವಂತಹ ಈ ಅದ್ಭುತ ಶಿಕ್ಷಣ ಕ್ರಾಂತಿಯ ಕ್ಷೇತ್ರಕ್ಕೆ ಇವತ್ತು ಮೊದಲನೇ ಸಾರಿ ಬಂದಿದ್ದೀವಿ. ಅವರ ಪಾದಾರವಿಂದಗಳಿಗೆ ನಮಿಸುತ್ತಾ, ಅದೇ ರೀತಿ ಕಿರಿಯ ಸ್ವಾಮೀಜಿ ಅವರಿಗೂ ನಮಿಸುತ್ತಾ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಶ್ರೀ ಮಹಾಲಿಂಗ ಪ್ರಭು ಸ್ವಾಮೀಜಿ ಅವರಿಗೆ ಹಾಗೂ ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಆದಂತಹ ಶ್ರೀ ಶಿವಕುಮಾರ್ ಸ್ವಾಮೀಜಿ ಅವರಿಗೆ, ಹಾಗೂ ನಾವು ಬೆಳಗ್ಗೆ ಬರುವಾಗಲೇ ಪರಿಚಯವಾದಂತಹ ನಮ್ಮ ಕರಾವಳಿ ಭಾಗದ ಯುವ ಪ್ರತಿಭೆ, ಒಳ್ಳೆಯ ಸೃಜನಶೀಲ ಕಲಾವಿದ ಮಹೇಂದ್ರ, ಹಾಗೂ ಮುಖ್ಯವಾಗಿ ಈ ಶಾಲೆಯ ಎಲ್ಲ ಬೋಧಕ ವರ್ಗದವರು, ಬೋಧಕೇತರ ಸಿಬ್ಬಂದಿ ಹಾಗೂ ಮಕ್ಕಳು, ನಿಮಗೆಲ್ಲರಿಗೂ ವಂದನೆ ಸಲ್ಲಿಸುತ್ತಾ 1-2 ಮಾತುಗಳನ್ನು ಅಷ್ಟೇ ಹೇಳ್ತೇನೆ. ಯಾಕಂತಂದರೆ ಎಲ್ಲರೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡುವ ಆತುರದಲ್ಲಿದ್ದೀರಿ, ಮಕ್ಕಳು ಕೂಡ ಅದನ್ನು ಪಾಲ್ಗೊಳ್ಳುವ ಒಂದು ಉತ್ಸಾಹದಲ್ಲಿ ಇದ್ದೀರಿ ಅನ್ನೋದು ಗೊತ್ತಾಗುತ್ತೆ. ಈಗಾಗಲೇ ನಮ್ಮ ಶಿವಕುಮಾರ್ ಸ್ವಾಮೀಜಿಯವರು ಸ್ವಾತಂತ್ರ್ಯದ ಅರ್ಥ, ಅದರ ಉದಾತ್ತತೆ, ಅದರ ಹಿನ್ನೆಲೆಯನ್ನೆಲ್ಲ ವಿವರಿಸಿದ್ದಾರೆ. ನಿಜವಾಗಲೂ ನಮ್ಮ ಭಾರತದ ಮೂಲ ಸೆಲೆ ಸಂಸ್ಕೃತಿ, ನಾವೇನಾದರೂ ಇವತ್ತು ಇಲ್ಲಿ ನಿಂತು ನಾವು ದೇಶದ ಹಿರಿಮೆ ಗರಿಮೆಯ ಬಗ್ಗೆ ಮಾತಾಡ್ತಾ ಇದ್ದೇವೆ, ನಮ್ಮ ದೇಶದ ಭವ್ಯ ಇತಿಹಾಸ ಮತ್ತು ವರ್ತಮಾನದ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ಸಂಸ್ಕೃತಿಯ ಶಕ್ತಿ. ಆ ಸಂಸ್ಕೃತಿಯ ಶಕ್ತಿ ಭಾರತವನ್ನು ದಿವ್ಯವಾಗಿಸಿದೆ, ಭವ್ಯವಾಗಿಸಿದೆ, ಮತ್ತಷ್ಟು ಪವಿತ್ರವನ್ನಾಗಿ ಆಗಿಸಿದೆ. ಮೂಲತಃ ಭಾರತ ಅಂದರೆ ಏನು? ಭಾರತ ಅಂದರೆ ಜೋಡಿಸು, ಭಾರತ ಅಂದರೆ ಕೂಡಿಸು ಅಂತ, ಸಮನ್ವಯ. ನೋಡಿ, ಹೆಸರಲ್ಲೇ ಇದೆ ಭಾರತ. ಭಾವ, ಭಾ ಅಂದರೆ ಭಾವ, ರ ಅಂದರೆ ರಾಗ, ತ ಅಂದರೆ ತಾಳ.
ಭಾವ, ರಾಗ, ತಾಳ 3 ಇದ್ದರೆ ಸಂಗೀತದಲ್ಲಿ ಸಮನ್ವಯ ಕಾಣ್ತೇವೆ. ಅದೇ ರೀತಿ ಭಾರತ ಅನ್ನೋದು ನಮ್ಮ ಹೃದಯದಲ್ಲಿ ಸಮನ್ವಯ ಮೂಡಿಸುವಂತಹ ಮಂತ್ರ. ಇಂತಹ ಭಾರತದಲ್ಲಿ ದೇವಾನುದೇವತೆಗಳು ಕೂಡ ಜನಿಸಲಿಕ್ಕೆ ಸ್ಪರ್ಧೆ ಮಾಡ್ತಾರಂತೆ. ಹಾಗಾಗಿಯೇ ನಮ್ಮಲ್ಲಿ ಇಷ್ಟೊಂದು ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು ಇರೋದು. ಆ ದೇವಾದಿ ದೇವತೆಗಳು ಶ್ರೀರಾಮಕೃಷ್ಣರಾದಿಯಾಗಿ ನಡೆದಂತಹ ಪುಣ್ಯ ಭೂಮಿಯಲ್ಲಿ, ಆ ಪುಣ್ಯ ಭೂಮಿಯ ಅಂಗಳದಲ್ಲಿ ನಾವು ಜನ್ಮ ತಳೆದಿದ್ದೀವಲ್ಲ, ಅಲ್ಲಿ ನಮ್ಮ ಜನ್ಮ ಆಗಿದೆ ಅಲ್ಲ ಅನ್ನೋದೇ ಒಂದು ಮಹಾ ಭಾಗ್ಯದ ಸಂಗತಿ, ಮಹಾ ಸಂತೋಷದ ಸಂಗತಿ. ನಿಜ, 1947ರಲ್ಲಿ ಸ್ವಾತಂತ್ರ್ಯ ಬಂತು. ಆ ಸ್ವಾತಂತ್ರ್ಯ ಸುಮ್ಮನೆ ಬರಲಿಲ್ಲ. ಅದಕ್ಕೆ ತುಂಬ ಹೋರಾಟ ಮಾಡಬೇಕಾಯಿತು, ತ್ಯಾಗ ಬಲಿದಾನ ಮಾಡಬೇಕಾಯಿತು. ಎಂತಹ ತ್ಯಾಗ ಬಲಿದಾನ ಅಂತಂದರೆ ಗೆಳೆಯರೇ, 2.5 ಲಕ್ಷಕ್ಕೂ ಹೆಚ್ಚು ಕ್ರಾಂತಿಕಾರಿಗಳು ತಮ್ಮ ಪ್ರಾಣವನ್ನು ನಗ್ತಾ ನಗ್ತಾ ಭಾರತ ಮಾತೆಗಾಗಿ ಕೊಟ್ಟರು. ಯಾಕೆ ಕೊಟ್ಟರು ಅಂತಂದರೆ ಅವರ ಮುಂದೆ ಒಂದೇ ಗುರಿ ಇತ್ತು. ಇಂತಹ ಭಾರತ, ಶ್ರೇಷ್ಠ ಇತಿಹಾಸವುಳ್ಳ ಭಾರತ ದಾಸ್ಯದ ಸಂಕೋಲೆಯಲ್ಲಿ ಇರಬಾರದು. ಭಾರತ ಮಾತೆಯನ್ನು ದಾಸ್ಯದ ಸಂಕೋಲೆಯಿಂದ ಮುಕ್ತ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಒಬ್ಬೊಬ್ಬರ ಹೋರಾಟ ಕೂಡ 2.5 ಲಕ್ಷ ಜನರದ್ದು ಒಂದು ಅಭೂತಪೂರ್ವ ಹೋರಾಟ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಇರಬಹುದು, ಮದನ್ ಲಾಲ್ ಧಿಂಗ್ರಾ ಅವರು ಇರ್ಬೋದು, ವೀರ ಸಾವರ್ಕರ್ ಇರ್ಬೋದು. ಈ ರೀತಿ ಕ್ರಾಂತಿಕಾರಿಗಳು ಒಬ್ಬರವರು. ಮದನ್ ಲಾಲ್ ಧಿಂಗ್ರಾ ಅಂತೂ ನವತರುಣ. ಅವನು ಗಲ್ಲಿಗೆ ಏರುವಾಗ ಹೇಳ್ತಾನಂತೆ, ಅಲ್ಲಮ್ಮ ಭಾರತ ಮಾತೆ, ನಿನ್ನಂಥ ದೊಡ್ಡ ತಾಯಿಗೆ ನನ್ನಂಥ ದೊಡ್ಡ ಮಗ ರಕ್ತ ನಲ್ದೆ ಇನ್ನೇನು ಕೊಡಬಲ್ಲ ಅಂತ. ನನ್ನ ಜನ್ಮ ಸಾರ್ಥಕ ಆಗಿದೆ, ಈ ಸಾರಿ ಪ್ರಾಣ ಅರ್ಪಣೆ ಮಾಡಿದ್ದೇನೆ, ಮತ್ತೆ ಇಲ್ಲಿ ಹುಟ್ಟಿ ಬಂದು ನಿನ್ನ ಸೇವೆ ಮಾಡುವಂತಹ ಅವಕಾಶ ಕೊಡುವಂಥ ನಮ್ಮ ತರುಣ ಕ್ರಾಂತಿಕಾರಿಗಳು ನಗ್ತಾ ನಗ್ತಾ ಕೊರಳೊಡ್ಡಿದ್ರಲ್ಲ ನೇಣಿಗೆ, ಅದು ಸಾಮಾನ್ಯವಾದ ಸಂಗತಿಯಲ್ಲ. ಆ ರಾಷ್ಟ್ರಭಕ್ತಿಯ ಕಿಚ್ಚು, ಆ ರಾಷ್ಟ್ರಭಕ್ತಿ ಅವರ ಹೃದಯದಲ್ಲಿ ಮೂಡಿತ್ತು. ಆ ರಾಷ್ಟ್ರಭಕ್ತಿಯ ಭಾವವನ್ನೇ ನಾವು ಇನ್ನಷ್ಟು ಜಾಗೃತ ಮಾಡಬೇಕಾಗಿದೆ. ಅದು ದೇದೀಪ್ಯಮಾನವಾಗಿ ಇನ್ನೂ ಶತಶತಮಾನಗಳ ಕಾಲ ಅದನ್ನು ನಾವು ಮುಂದಿನ ಪೀಳಿಗೆಗೆ ತಗೊಂಡು ಹೋಗಬೇಕಾಗಿದೆ. ವಂದೇ ಮಾತರಂ ಅಂತ ಕೇಳಿದ್ದೀವಿ ನಾವು, ಆರಂಭದಲ್ಲಿ ಹಾಡಿದೀವಿ ಕೂಡ. ವಂದೇ ಮಾತರಂ ಸಹ ಲಕ್ಷಾಂತರ ಕ್ರಾಂತಿಕಾರಿಗಳಿಗೆ ಸ್ಫೂರ್ತಿಯಾದಂತಹ ಕಿಡಿಮಂತ್ರ ಆಗಿತ್ತು. ಏನು ವಂದೇ ಮಾತರಂ? ತಾಯಿ ವಂದಿಸುವೆ ಅಂತ, ಅಮ್ಮ ವಂದಿಸುವೆ ಅಂತ. ಜಗತ್ತಿನ ಎಷ್ಟೋ ದೇಶಗಳಿಗೆ ನಾಗರಿಕತೆಗಳು, ಅವರ ನಾಗರಿಕತೆಯ ಸಭ್ಯತೆಯ ಬಗ್ಗೆ ಗೊತ್ತಿರಲಿಲ್ಲ. ಆವಾಗಲೇ ಭಾರತ ನಾಗರಿಕತೆಯ ಉತ್ತುಂಗದಲ್ಲಿ ಇತ್ತು. ಆಮೇಲೆ ಭೂಮಿಯನ್ನು, ಇಡೀ ದೇಶವನ್ನು ನಾವು ತಾಯಿಯ ಸ್ವರೂಪದಲ್ಲಿ ಆರಾಧಿಸ್ತೀವಿ. ಅದಕ್ಕೆ ವಂದೇ ಮಾತರಂ ಅಂದರೆ ತಾಯಿ ವಂದಿಸುವೆ. ಆ ರಣಮಂತ್ರ ಎಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿಯ ಕಿಡಿಯಾಯಿತು. ಆ 2 ವಂದೇ ಮಾತರಂ ಅನ್ನೋ ರಣಮಂತ್ರ ಏನು ಬ್ರಿಟಿಷರು ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಹೇಳ್ತಿದ್ರು, ಅಂತಹ ಸೂರ್ಯ ಮುಳುಗದ ಸಾಮ್ರಾಜ್ಯ ಕೂಡ ಕೊಚ್ಚಿಕೊಂಡು ಹೋಯಿತು. ಆಯಿತು, ಅದಾಗಲೇ ನಾವೀಗ ಸ್ವಾತಂತ್ರ್ಯ ಪ್ರಾಪ್ತಿಯಾಗಿ 76 ವರ್ಷ ಆಗಿದೆ. ಇವತ್ತಿನ ಭಾರತ ಹೇಗಿದೆ? ಇವತ್ತಿನ ಭಾರತ ಅಂತಂದರೆ ಇಡೀ ಜಗತ್ತು ನೋಡ್ತಾ ಇದೆ ಸ್ನೇಹಿತರೆ, ಇಡೀ ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ. ಒಂದು ಕಾಲದಲ್ಲಿ ಮುಂದುವರಿದ ದೇಶ, ಅಭಿವೃದ್ಧಿ ಹೊಂದಿದ ದೇಶ ಅಮೆರಿಕ ಭಾರತವನ್ನು ಹಾವಾಡಿಗರ ದೇಶ ಎಂದ ಕೆಣಕ್ತಾ ಇತ್ತು. ಆದರೆ ಇವತ್ತು ಅದೇ ಅಮೆರಿಕ ಭಾರತ ನಮ್ಮ ಆಪ್ತ ಮಿತ್ರ, ಭಾರತದ ಜೊತೆ ಘನಿಷ್ಠವಾದ ಸಂಬಂಧವನ್ನು ಹೊಂದಲಿಕ್ಕೆ ನಾವು ಬಯಸ್ತೇವೆ ಅಂತ ಅಮೆರಿಕ ಮತ್ತೆ ಹೇಳ್ತಾ ಇದೆ. ಬರೀ ಅಮೆರಿಕ ಮಾತ್ರವಲ್ಲ, ಜಗತ್ತಿನ ಎಲ್ಲ ಬಲಾಢ್ಯ ರಾಷ್ಟ್ರಗಳು ಇವತ್ತು ಭಾರತದ ಜೊತೆ ಒಳ್ಳೆಯ ಸ್ನೇಹ ಸಂಬಂಧವನ್ನು ಹೊಂದಲಿಕ್ಕೆ, ಮಧುರ ಬಾಂಧವ್ಯವನ್ನು ಹೊಂದಲಿಕ್ಕೆ ಬಯಸ್ತಾ ಇವೆ. ಅಂತಂದರೆ ಭಾರತ ವಿಶ್ವಶಕ್ತಿಯಾಗಿ ಬೆಳೀತಾ ಇದೆ, ವಿಶ್ವಗುರು ಆಗಿ ಹೊರಹೊಮ್ಮಲಿಕ್ಕೆ ಸಿದ್ಧತೆ ನಡೆಸಿದೆ ಅನ್ನೋದು ತುಂಬ ಸ್ಪಷ್ಟ. ಭಾರತದ ಯುವ ಪ್ರತಿಭೆಗಳು ತಮ್ಮ ಜ್ಞಾನದ ಪ್ರಭೆಯಿಂದ ಇವತ್ತು ಜಗತ್ತಿನ ಎಲ್ಲ ದೇಶಗಳಲ್ಲಿ ಮನುಕುಲಕ್ಕೆ ಅಭೂತವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಮೆರಿಕದ ಮಾಜಿ ಅಧ್ಯಕ್ಷರು ಬರಾಕ್ ಒಬಾಮಾ ಭಾರತಕ್ಕೆ ಬಂದು ಎಲ್ಲ ಕಡೆ ಸಂಚರಿಸಿ ಇಲ್ಲಿನ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಮಾಡಿದ ಮೇಲೆ ಅಮೇರಿಕಕ್ಕೆ ವಾಪಸ್ ಹೋದ್ಮೇಲೆ ಅಲ್ಲಿನ
ಯೂನಿವರ್ಸಿಟಿಗಳಿನ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ, ಡಿಯರ್ ಯಂಗ್ಸ್ಟರ್ಸ್, ನೀವು ವಿಡಿಯೋ ಗೇಮ್ ಆಡೋದನ್ನು ಕಡಿಮೆ ಮಾಡಿ. ಯಾಕಂತಂದರೆ ನಿಮಗೆ ಮೇಜರ್ ಕಾಂಪಿಟೇಟರ್ ಆಗಿ ಭಾರತದ ವಿದ್ಯಾರ್ಥಿಗಳು ತಯಾರಾಗ್ತಾ ಇದ್ದಾರೆ. ನಾಳೆ ಅವರು ಬಂದು ನಿಮ್ಮ ಉದ್ಯೋಗವನ್ನು ಕಸಿದುಕೊಳ್ತಾರೆ. ಯಾಕಂತಂದರೆ ಭಾರತದ ವಿದ್ಯಾರ್ಥಿಗಳು ಅಷ್ಟು ಪ್ರತಿಭಾಶಾಲಿಗಳು ಅಂತ ಬರಾಕ್ ಒಬಾಮಾ ಭಾರತದ ವಿದ್ಯಾರ್ಥಿಗಳನ್ನು ಶ್ಲಾಘನೆ ಮಾಡುವಾಗ ಮತ್ತೆ ಆ ನಮ್ಮ ಜ್ಞಾನ ಪ್ರಭೆ ಜಗತ್ತಿನಲ್ಲೆಲ್ಲ ಬೆಳಗ್ತಾ ಇರೋದು ಗೋಚರ ಆಗ್ತಾ ಇದೆ. ಹಿಂದೆ ಕೂಡ ಇತಿಹಾಸದಲ್ಲಿ ಜ್ಞಾನದ ಬಲದಿಂದಲೇ ಭಾರತ ಸಾರ್ವತ್ರಿಕವಾಗಿ ಮನ್ನಣೆ ಗಳಿಸಿತ್ತು. ನಮ್ಮದು ಎಂತಹ ಅಧ್ಯಾತ್ಮದ ಭೂಮಿ, ಅಧ್ಯಾತ್ಮದ ಚೇತನ ಅಂತಂದರೆ ಜೀವನದ ಗುರಿ ಏನು, ಈ ಜೀವನ ಅಂದರೆ ಈ ಜನ್ಮ ಯಾತಕ್ಕಾಗಿ ಆಗಿದೆ, ನಾವು ಏನು ಮಾಡಬೇಕು, ಇದರ ನಂತರ ಜನನದ ಉದ್ದೇಶ ಆದ ಮೇಲೆ ಅಂದರೆ ಮರಣ ಆದ ನಂತರ ಆಗುವಂಥದ್ದೇನು, ಈ ಎಲ್ಲ ಜಿಜ್ಞಾಸೆಗಳಿಗೆ ಪ್ರಶ್ನೆ ಕಂಡುಕೊಳ್ಳಲು ವಿದೇಶಿಗರು ಕೂಡ ಇವತ್ತು ಭಾರತಕ್ಕೆ ಬರ್ತಾ ಇದ್ದಾರೆ, ಅಧ್ಯಾತ್ಮ ಸಾಧನೆ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ 3 ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ ಮಹಾಕುಂಭಮೇಳ ನಡೆಯುತ್ತೆ. ಮಹಾಕುಂಭಮೇಳದಲ್ಲಿ ಲಕ್ಷಾಂತರ ಜನ ಪಾಲ್ಗೊಳ್ತಾರೆ. ಅದು ಎಂತಹ ಸಾಮರಸ್ಯ, ಅದು ಎಂತಹ ಸಮನ್ವಯ, ಇದೆಲ್ಲ ಎಲ್ಲಿ ನೋಡಲಿಕ್ಕೆ ಸಿಗುತ್ತೆ? ಅದಕ್ಕೆ ಇಡೀ ಜಗತ್ತು ಅದನ್ನು ನೋಡಲಿಕ್ಕೆ ಬರೋದು ಭಾರತದ ಭೂಮಿಗೆ ಮಾತ್ರ. ನಮ್ಮ ಶಬರಿಮಲೆಗೂ ಪಂಢರಪುರದ ಪಾಂಡುರಂಗನ ಯಾತ್ರೆಗೂ ಲಕ್ಷಾಂತರ ಜನ ಇವತ್ತಿಗೂ ನಡ್ಕೊಂಡು ಹೋಗ್ತಾರೆ. ಅದು ಯಾವ ಶಕ್ತಿ ಅವರನ್ನು ಸೆಳೆಯುತ್ತೆ? ಅದು ಅಧ್ಯಾತ್ಮದ ದಿವ್ಯ ಚೇತನ. ಅಧ್ಯಾತ್ಮ ಭಾರತದ ಹೃದಯ. ಅದು ಅಧ್ಯಾತ್ಮ ಇಲ್ಲದೆ ಭಾರತ ಇಲ್ಲ. ಹಾಗಾಗಿ ಇವತ್ತು ಭಾರತ ಮತ್ತೆ ವಿಶ್ವಗುರು ಆಗಕ್ಕೆ ಹೊರಟಿದೆ ಅಂದರೆ ಅದಕ್ಕೆ ಅಧ್ಯಾತ್ಮವೇ ಕಾರಣ. ಆದರೆ ಬರೀ ನಾವು ನಮ್ಮ ಶ್ರೇಷ್ಠತೆಗಳನ್ನು ಮೆಲುಕು ಹಾಕಿ ಸಾಕಾಗೋದಿಲ್ಲ. ಆಗಿನವರು ಅಷ್ಟು ಕಷ್ಟಪಟ್ಟು ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯ ಕೊಡಿಸಿದ್ರಲ್ಲ, ಹಾಗಿದ್ರೆ ನಮ್ಮ ಮೇಲೆ ಏನು ಜವಾಬ್ದಾರಿಗಳು ಇಲ್ವಾ? ಖಂಡಿತ ಇದೆ. ಈಗಿನ ಯುವಕರು ಎಷ್ಟೋ ಸಾರಿ ಕೇಳ್ತಾರೆ, ಅವ್ರ ಎದುರಿಗೆ ಸ್ವಾತಂತ್ರ್ಯ ಪ್ರಾಪ್ತಿಯ ಹೋರಾಟ ಇತ್ತು, ಆ ಗುರಿ ಇತ್ತು, ಹಾಗಿದ್ರೆ ನಾವೇನು ಮಾಡಬೇಕು ಅಂತ. ಇವತ್ತು ಅದಕ್ಕಿಂತ ಹೆಚ್ಚು ಸವಾಲು ನಮ್ಮ ಮುಂದೆ ಇದೆ ಗೆಳೆಯರೆ. 76 ವರ್ಷ ಸ್ವಾತಂತ್ರ್ಯ ಆದರೂ ಕೂಡ ನಮಗೆ ಇನ್ನೂ ಬಡತನದಿಂದ ಮುಕ್ತಿ ಸಿಕ್ಕಿಲ್ಲ. ಹಾಗಾಗಿ ಬಡತನದ ವಿರುದ್ಧ ನಾವು ಇನ್ನೂ ಹೋರಾಟ ಮುಂದುವರಿಸಬೇಕಿದೆ. ಭ್ರಷ್ಟಾಚಾರದಿಂದ ಸ್ವಾತಂತ್ರ್ಯ ಪಡಿಬೇಕಾಗಿದೆ. ಅದೆಲ್ಲ ಸಾಧ್ಯ ಆಗಬೇಕಾದ್ರೆ ನಮ್ಮ ಯುವ ಮನಸ್ಸುಗಳು, ನಮ್ಮ ಜ್ಞಾನ ಪ್ರತಿಭೆ ಮತ್ತು ಅದನ್ನು ತನ್ನ ಇಚ್ಛಾಶಕ್ತಿಯ ಬಲದಿಂದ ಸಾಧಿಸಬೇಕಾಗಿದೆ. ಯಾವಾಗ ನಾವು ಪೂರ್ತಿ ಬಡತನ ಮುಕ್ತ ಆಗ್ತೇವೋ, ಭ್ರಷ್ಟಾಚಾರ ಮುಕ್ತ ಆಗ್ತೇವೋ, ನಮ್ಮಲ್ಲಿನ ಆಂತರಿಕದ ಸಣ್ಣ ಸಣ್ಣ ಕೊರತೆಗಳನ್ನು ನೀಗಿಸಿಕೊಂಡು ನಾವು ಸಮನ್ವಯದಿಂದ ಸಾಮರಸ್ಯದಿಂದ ಮುಂದೆ ಸಾಕ್ತೇವೋ, ಆವಾಗ ಖಂಡಿತ ಭಾರತ ಇನ್ನಷ್ಟು ಶಕ್ತಿಶಾಲಿ ಆಗುತ್ತೆ. ಈಗಾಗಲೇ ಹೇಳಿದಂತೆ ವಿಶ್ವಗುರು ಆಗುವ ಹಾದಿಯಲ್ಲಿದೆ. ಆ ವಿಶ್ವಗುರುವಿನ ಸ್ಥಾನದಲ್ಲಿ ರಾರಾಜಿಸುತ್ತೆ. ಅದಕ್ಕೆ ಭಾರತದ ಎಲ್ಲ ಕಡೆಯಿಂದ ಕೊಡುಗೆ ಬೇಕು. ಇವತ್ತು ಕನಕಪುರದಲ್ಲಿಯೂ ಕೂಡ ಇಂಥದ್ದೊಂದು ಶಿಕ್ಷಣ ಕ್ರಾಂತಿ ಅಭೂತಪೂರ್ವವಾಗಿ ನಡೀತಾ ಇದೆ. ನೀವೆಲ್ಲ ಇದರ ಭಾಗ ಆಗಿದ್ದೀರಿ ಅನ್ನೋದೇ ಒಂದು ದೊಡ್ಡ ಸೌಭಾಗ್ಯ. ಮುಂದಿನ ದಿನಗಳಲ್ಲಿ ನೀವು ಕೂಡ ನಿಮ್ಮ ಇಷ್ಟವಾದ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿ ಭಾರತ ಮಾತೆಯ ಗೌರವವನ್ನು, ಕೀರ್ತಿಯನ್ನು ಉತ್ತುಂಗಕ್ಕೆ ಏರಿಸುವಂತಹ ಶಕ್ತಿ ಆ ಭಾರತ ಮಾತೆ ಮತ್ತು ಭಗವಂತ ದಯಪಾಲಿಸಲಿ ಎಂದು ಹಾರೈಸ್ತಾ, ಎಲ್ರಿಗೂ ಒಳಿತನ್ನು ಬಯಸ್ತಾ, ಮತ್ತೆ ಭಾರತ ಜಗತ್ವೆಂದ ಆಗಲಿ, ಅದಕ್ಕೆ ನಮ್ಮೆಲ್ಲರ ಕೊಡುಗೆಯು ಸೇರುವಂಥ ಆಗಲಿ. ಕೊರತೆಗಳನ್ನು ನಿವಾರಿಸೋಣ, ಸಾಧನೆಯ ಹಿರಿಮೆಯನ್ನು ಮತ್ತಷ್ಟು ಹೆಚ್ಚಿಸೋಣ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ. ನಮಸ್ಕಾರ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಧನ್ಯವಾದ. ಬಗ್ಗೆ, ನಮ್ಮ ದೇಶಕ್ಕಾಗಿ ಹೋರಾಡಿದ ಕ್ರಾಂತಿಕಾರಿಗಳ ಬಗ್ಗೆ ಹಾಗೂ ಭಾರತೀಯರಲ್ಲಿರುವ ವಿಶೇಷತೆಗಳ ಬಗ್ಗೆ ತಮ್ಮದೇ ಆದ ಧಾಟಿಯಲ್ಲಿ ತಮ್ಮ ಹಿತನುಡಿಗಳನ್ನು ಹೇಳಿದ ಗಣ್ಯರಿಗೆ ಧನ್ಯವಾದಗಳು. ಶಾಲೆಯ ಮುಖ್ಯಸ್ಥರಿಂದ ಗಣ್ಯರಿಗೆ ಗೌರವ ಸಮರ್ಪಣೆ.
ಈಗ ಮತ್ತೋರ್ವ ಗಣ್ಯರಾದ ಮಹೇಂದ್ರ ವಾಕ್ವಾಡಿ ರವರ ಕಿರುಪರಿಚಯವನ್ನು ಮಾಡಿಕೊಡಲಿದ್ದಾರೆ SNP ಶಾಲೆಯ ಶಿಕ್ಷಕರಾದ ಮಹದೇವ್ ಪ್ರಸಾದ್ ರವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮೊದಲಿಗೆ ಡಾಕ್ಟರ್ ಶ್ರೀ 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 ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ಹಿರಿಯ ಶ್ರೀಗಳಾದ ಶ್ರೀ ಶ್ರೀ ಚನ್ನಬಸವ ಸ್ವಾಮಿಗಳ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ಮಹೇಂದ್ರ ವಕ್ವಾಡಿ ರವರು ಚಿತ್ರಕಲಾ ಕ್ಷೇತ್ರದಲ್ಲಿ ಅಪಾರ ಒಲವಿದ್ದು ತಮ್ಮದೇ ಆದ ಶೈಲಿಯಲ್ಲಿ ಹಲವಾರು ವಿಧಗಳಲ್ಲಿ ಚಿತ್ರ ಬಿಡಿಸುವುದು ಹಾಗೂ 100ಕ್ಕೂ ಹೆಚ್ಚು ಚಿತ್ರಕಲಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಶ್ರೀಯುತರು 27/4/1996ರಲ್ಲಿ ವಿಶ್ವ ಬ್ರಾಹ್ಮಣಪುರ ವಕ್ವಾಡಿ ಹೋಬಳಿ ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆಯಲ್ಲಿ ಜನಿಸಿದರು. ಶ್ರೀಯುತರು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಹಾಗೂ BVA ಬ್ಯಾಚುಲರ್ ಆಫ್ ಎಜುವಲ್ ಆರ್ಟ್ ಮಂಗಳೂರಿನ ಮಹಾಲಸ ಆರ್ಟ್ ಕಾಲೇಜಿನಲ್ಲಿ ಪದವಿಯನ್ನು ಪಡೆದರು. ಇವರು ಕಾಲೇಜಿನ ದಿನಗಳಲ್ಲಿಯೇ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದುದು ಗಮನಾರ್ಹ. ಪೋಲೆಂಡ್ ದೇಶದ ಸಮಕಾಲೀನ ಚಿತ್ರಕಲಾ ಪ್ರದರ್ಶನ, ಕೊಲ್ಲೂರು, ಚಿತ್ರದುರ್ಗ ಮತ್ತು ಹಂಪಿಯಲ್ಲಿ ನಡೆದ ವಾಟರ್ ಕಲರ್ ಕ್ಯಾಂಪ್ನಲ್ಲಿ ಭಾಗವಹಿಸಿದ್ದರು. ಕಾಲೇಜಿನಲ್ಲಿ 4 ಬಾರಿ ಚಿತ್ರಕಲಾ ಪ್ರದರ್ಶನ ನೀಡಿದ್ದರು. 2015ರಲ್ಲಿ ಕಿನ್ನಾಳ ಕ್ಯಾಂಪ್ನಲ್ಲಿ ಭಾಗವಹಿಸಿದ್ದರು. ಶ್ರೀಯುತರು ಹಲವಾರು ಚಿತ್ರಕಲಾ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಅವುಗಳೆಂದರೆ ದಕ್ಷಿಣ ಕನ್ನಡ, ಕುಂದಾಪುರ, ಮಂಗಳೂರು, ಬೆಂಗಳೂರು, ಉತ್ತರ ಕನ್ನಡ, ಸಿರಸಿ, ಬಾಗಲಕೋಟೆ, ಬಳ್ಳಾರಿ, ಮಂತ್ರಾಲಯ ಸೇರಿದಂತೆ ಕರ್ನಾಟಕ ರಾಜ್ಯದಾದ್ಯಂತ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ದುಬೈನಲ್ಲಿ ಒಟ್ಟು 92 ವೇದಿಕೆಯಲ್ಲಿ ಚಿತ್ರಕಲಾ ಪ್ರದರ್ಶನ ನೀಡಿದ್ದಾರೆ ಮತ್ತು ಚಕ್ರವರ್ತಿ ಸುಲಿಬೆಲೆಯವರ ಜೊತೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ. ಶ್ರೀಯುತರ ಚಿತ್ರಕಲೆಯ ವಿಶೇಷತೆ ಏನೆಂದರೆ ಕೇವಲ 5 ನಿಮಿಷಗಳಲ್ಲಿ ಒಬ್ಬ ವ್ಯಕ್ತಿಯ 5 ಅಡಿ ಎತ್ತರ ಹಾಗೂ 4 ಅಡಿ ಅಗಲದ ಚಿತ್ರ ಬಿಡಿಸುವುದು. 2017ರಲ್ಲಿ ಮಂಗಳೂರಿನ ಕದ್ರಿ ದೇವಸ್ಥಾನದ ರಸ್ತೆಯ ಸರ್ಕಲ್ನಲ್ಲಿ ಮರವನ್ನು ಉಳಿಸಿ ಎನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಭಾರತದಲ್ಲಿ ಅತಿ ದೊಡ್ಡ ಕೈ ಆಕಾರದ ಫೈಬರ್ನ ಶಿಲ್ಪ ರಚನೆಯನ್ನು ಮಾಡಿದ್ದಾರೆ. ಪೆನ್ಸಿಲ್ನಲ್ಲಿ ಚಿತ್ರ ಬಿಡಿಸುವುದು, ವರ್ಣಚಿತ್ರ, ಕ್ಯಾನ್ವಾಸ್ ಚಿತ್ರ, ಜಾಹೀರಾತು, ಲೋಗೋ, ಗೋಡೆ ಬರಹ, ಮಣ್ಣು, ಫೈಬರ್ ಹಾಗೂ ಥರ್ಮಾಕೋಲಿನ ಮೂರ್ತಿಗಳು, ಮರಳು ಶಿಲ್ಪ, ಸ್ಮರಣಿಕೆ, ಮೌಲ್ಡಿಂಗ್, ಉಬ್ಬು ಶಿಲ್ಪ, ರಂಗೋಲಿ ಕಲೆ, ಅಗರಬತ್ತಿ ಪೇಂಟಿಂಗ್, ಕಾಗದ ಕಲೆ ಇನ್ನಿತರ ಚಿತ್ರಕಲೆಗಳನ್ನು ತಮ್ಮದೇ ಶೈಲಿಯಲ್ಲಿ ಪರಿಣಿತಿ ಪಡೆದಿದ್ದಾರೆ. ಶ್ರೀಯುತರ ಹವ್ಯಾಸಗಳೆಂದರೆ RSS, JCI, ABVP, ವಿವೇಕ ವಿದ್ಯಾವಾಹಿನಿ, ವನಚೇತನ ಎಂಬ ಕಾಡಿನ ಮಕ್ಕಳಿಗೆ ಶಿಕ್ಷಣ ನೀಡುವ ಸಂಸ್ಥೆಯ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸುತ್ತಾ ಇದ್ದಾರೆ. ಚಿತ್ರಕಲೆ ಅಲ್ಲದೆ ನಾಟಕ, ಯಕ್ಷಗಾನ, ಸಂಗೀತ, ನೃತ್ಯ, ಛದ್ಮವೇಷ, ಕತೆ ಹೇಳುವುದು ಹಾಗೆ ಜ್ಞಾನೋದಯ ಮತ್ತು ಡಿಯರ್ ಕನ್ನಡ ಎಂಬ ಕಿರುಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಶ್ರೀಯುತರಿಗೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಸ್ವಾಮಿ ವಿವೇಕಾನಂದ ಅಕ್ಕ ನಿವೇದಿತಾ ಸಾಹಿತ್ಯ ಸಮ್ಮೇಳನದಲ್ಲಿ ಅಂತಾರಾಷ್ಟ್ರೀಯ ಕಲಾವಿದ ಎಂಬ ಬಿರುದು ಮತ್ತು ಸನ್ಮಾನ ಪಡೆದಿದ್ದಾರೆ. ಹಾಗೆಯೇ ವಿವಿಧ ಕಲಾ ಪ್ರದರ್ಶನಗಳು ಸೇರಿ 100ಕ್ಕೂ ಹೆಚ್ಚು ವೇದಿಕೆಗಳಲ್ಲಿ ಸನ್ಮಾನಿತಗೊಂಡಿದ್ದಾರೆ. ಶ್ರೀಯುತರು ಹಲವಾರು ಸಂದರ್ಶನಗಳಲ್ಲಿ ನೀಡಿರ್ತಕ್ಕಂಥದ್ದು ಮುಖ್ಯವಾಗಿ ಮುಕ್ತವಾಹಿನಿಯಲ್ಲಿ ಸವ್ಯಸಾಚಿ ಕಲಾವಿದ, ಡೈಸಿ ವರ್ಲ್ಡ್ನಲ್ಲಿ ಬಿಂಬ ವ್ಯಕ್ತಿತ್ವದ ಹುಡುಕಾಟ, ಸ್ಪಂದನ ವಾಹಿನಿಯಲ್ಲಿ ಕಲಾಮಹಿ ಎಂಬ ಕಾರ್ಯಕ್ರಮಗಳಲ್ಲಿ ಸಂದರ್ಶನ ನೀಡಿದ್ದಾರೆ. ಪ್ರಸ್ತುತ ಮಯೂರ ಸ್ಕೂಲ್ ಆಫ್ ಆರ್ಟ್ ಎನ್ನುವ ಚಿತ್ರಕಲಾ ಶಾಲೆಯನ್ನು ಕಳೆದ 4 ವರ್ಷಗಳಿಂದ ನಡೆಸ್ತಾ ಬಂದಿದ್ದು ಕುಂದಾಪುರದಲ್ಲಿ ಬಣ್ಣದ ರಂಗು, ಸಂಸ್ಕಾರದ ಮೆರಗು ಮತ್ತು ದಸರಾ ಬೇಸಿಗೆ ಶಿಬಿರಗಳನ್ನು ಆಯೋಜಿಸಿದ್ದಾರೆ. ಕಲಾ ಶಾರದೆಯನ್ನು ಒಲಿಸಿಕೊಂಡಿರುವ ಶ್ರೀಯುತ ಮಹೇಂದ್ರ ವಕ್ವಾಡಿಯವರ ಕಿರುಪರಿಚಯವನ್ನು ಮಾಡಿಕೊಡುವಂತಹ ಸದಾವಕಾಶವನ್ನು ಕಲ್ಪಿಸಿದ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಕಿರುಪರಿಚಯವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಗಣ್ಯರ ಪರಿಚಯ ಮಾಡಿಕೊಟ್ಟಂತಹ ಮಹದೇವ್ ಪ್ರಸಾದ್ ರವರಿಗೆ ಧನ್ಯವಾದಗಳು. ಈಗ ಅತಿಥಿಗಳಾದ ಮಹೇಂದ್ರ ವಾಕ್ವಾಡಿ ಅವರು ಸ್ವಾತಂತ್ರ್ಯ ದಿನಾಚರಣೆಯನ್ನು ಕುರಿತು ಹಾಗೂ ಸರಳವಾಗಿ ಚಿತ್ರ ಬಿಡಿಸುವುದನ್ನು ಪ್ರದರ್ಶಿಸಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ.
ಶ್ರೀ ಮುಮ್ಮಡಿ ನಿರ್ವಾಣ ಸ್ವಾಮಿ ಪಾದಗಳಿಗೆ ನಮಿಸುತ್ತಾ, ಹಾಗೆ ವೇದಿಕೆ ಮೇಲಿರುವಂತಹ ಮಾಲಿಂಗ ಸ್ವಾಮಿಯವರಿಗೂ ಪಾದಕ್ಕೆ ನಮಿಸುತ್ತಾ, ಹಾಗೆ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಶಿವಕುಮಾರ ಸ್ವಾಮಿ ಹಾಗೂ ರವೀಂದ್ರ ದೇಶಮುಖ್ ಅವರಿಗೂ ಕೂಡ ನನ್ನ ನಮನವನ್ನು ಹೇಳುತ್ತಾ, ಶ್ರೀ ದೇಗುಲಮಠ ಕನಕಪುರ ಇಲ್ಲಿ 77ನೇ ವರ್ಷದ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ನನಗೆ ಭಾಳ ಸಂತೋಷ ಆಗ್ತಿದೆ, ಯಾಕೆಂದರೆ ನನ್ನ ಎಲ್ಲ ಹಳೆಯ ನೆನಪುಗಳು ನನಗೆ ಮತ್ತೆ ಮರುಕಳಿಸ್ತಾ ಇದೆ. ನಾವು ಶಾಲೆಯಲ್ಲಿದ್ದಾಗ ಇದೇ ಥರ ಪಥಸಂಚಲನ ಮಾಡ್ತಾಯಿದ್ವಿ, ಅದೇ ಥರ ಡೋಲ್ಗಳನ್ನು ಬಡಿತಾ ಇದ್ವಿ. ಹಾಗೆ ನಾವು RSS ಅಲ್ಲಿ ಇದ್ದಲ್ಲೂ ಕೂಡ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಇದ್ದಲ್ಲೂ ಕೂಡ ನಾವು ಈ ರೀತಿ ಎಲ್ಲ ಪಥಸಂಚಲನಗಳಿಗೆ ಹೋಗ್ತಾ ಇದ್ವಿ. ಹಾಗೆ ಎಲ್ಲವನ್ನು ಒಮ್ಮೆ ನನಗೆ ನೋಡುವಂಥ ಅವಕಾಶ ಸಿಕ್ಕಿದ್ದು ಭಾಳ ಖುಷಿಯಾಯಿತು. ಹಾಗೆ ನನ್ನೆಲ್ಲ ಸಹೋದರ ಸಹೋದರಿಯರು, ಯಾಕಂದರೆ ನಾನು ನಿಮಗಿಂತ ತುಂಬ ದೊಡ್ಡವನೇನಲ್ಲ, ನಿಮ್ಮಷ್ಟೇ ವಯಸ್ಸಿನವನು. ಹಾಗಾಗಿ ನಾನು ಈ ಚಿಕ್ಕ ವಯಸ್ಸಿನಲ್ಲೇ ಇಂಥ ಒಂದು ಸದಾವಕಾಶ ಮಾಡಿಕೊಟ್ಟಂಥ ಶ್ರೀ ದೇಗುಲ ಮಠದವರಿಗೆ ನನ್ನ ಎಷ್ಟು ಅಭಿನಂದನೆ ಹೇಳಿದರೂ ಸಾಕಾಗಲಿಕ್ಕಿಲ್ಲ. ಇವತ್ತು 77ನೇ ವರ್ಷದ ಸ್ವಾತಂತ್ರ್ಯೋತ್ಸವ. ನಾನು ಇದ್ರ ಬಗ್ಗೆ ಹೇಳಲಿಕ್ಕೆ ಏನಿಲ್ಲ, ಯಾಕಂದರೆ ಈಗಾಗಲೇ ನಮ್ಮ ಗಣ್ಯ ವ್ಯಕ್ತಿಗಳು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದಾರೆ. ನಾವು ಇವತ್ತು ತ್ಯಾಗ ಬಲಿದಾನವನ್ನು ಮಾಡಿ ನಮಗೆ ಈ ಮುಕ್ತವಾಗಿ ಈ ಸಮಾಜದಲ್ಲಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸುವಂಥ ದಿನ ಇವತ್ತು. ಹಾಗೆ ಅದಲ್ಲದೆ ಸಂಗೊಳ್ಳಿ ರಾಯಣ್ಣವರು ಕೂಡ ಇವತ್ತು ಹುಟ್ಟಿದಂಥ ದಿನ. ಮತ್ತು ನಮ್ಮದೇ ಆದಂಥ 2 ಮಯೂರ ಸ್ಕೂಲ್ ಆಫ್ ಆರ್ಟ್ ಅಂತ ನಂದು 2 ಚಿತ್ರಕಲಾ ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ ಈ 77ನೇ ವರ್ಷದ ಸ್ವಾತಂತ್ರ್ಯೋತ್ಸವಕ್ಕೆ ಪ್ರತಿ ವರ್ಷ ನಾವು ಏನಾದ್ರು ಸ್ಪೆಷಲಾಗಿ ಮಾಡ್ತಾ ಇರ್ತೇವೆ. ಈ ಸಲ ಏನು ಮಾಡಿದೆ ಅಂತಂದರೆ, ನಮಗೆ 77 ವರ್ಷ ಆಯ್ತು ಈಗ ಸ್ವಾತಂತ್ರ್ಯ ಸಿಕ್ಕಿ ಅಲ್ವಾ. 77 ವರ್ಷ ಆಯಿತು. ನಾವು ಇಲ್ಲಿ ಫ್ರೀಡಮ್, ಸ್ವಾತಂತ್ರ್ಯ ಅಂದರೆ ಫ್ರೀಡಮ್ ಅಲ್ವಾ. ನಾವು ಎಲ್ಲ ರೀತಿಯಲ್ಲಿ ಬದುಕ್ತಾ ಇದ್ದೇವೆ. ಈ ಸಮಾಜದ ನೀರು ಮಣ್ಣು ಪ್ರತಿಯೊಂದನ್ನು ನಾವು ಬಳಸ್ತಾ ಇದ್ದೇವೆ. ಅದೇ ರೀತಿ ನಾವು ಎಷ್ಟು ಸ್ವಾತಂತ್ರ್ಯವಾಗಿ ಇಲ್ಲಿ ಬದುಕ್ತಾ ಇದ್ದೇವೋ, ಅದೇ ರೀತಿ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಪ್ರತಿಯೊಂದಕ್ಕೂ ಕೂಡ ಬದುಕಲಿಕ್ಕೆ ಹಕ್ಕಿದೆ ಅಲ್ವಾ. ನಮ್ಮ ದೇಶದಲ್ಲಿ ನಮ್ಗೆ ಹಕ್ಕಿದೆ. ಆದರೆ ನಾವು ಮನುಷ್ಯರಾದವರು ಏನು ಮಾಡ್ತಾ ಇದ್ದೇವೆ? ನಾವು ಮರವನ್ನು ಕಡಿತಾ ಇದ್ದೇವೆ, ಮಣ್ಣನ್ನು ತೆಗಿತಾ ಇದ್ದೇವೆ, ಹೀಗೆ ಒಂದಿಷ್ಟು ಹಾನಿಗಳನ್ನು ಮಾಡ್ತಿದ್ದೇವೆ. ಒಂದು ಮರ ಕಡಿದ್ರೆ ಎಷ್ಟೋ ಪಕ್ಷಿಗಳಿಗೆ ಗೂಡು ಕಟ್ಟಲಿಕ್ಕೆ ಅವಕಾಶ ಹೋಯಿತು ಅಲ್ವಾ. ಎಷ್ಟೋ ಗೂಡುಗಳನ್ನು ನಾವು ಸಂಸಾರ ಹಾಳು ಮಾಡಿದಾಗಾಯಿತು. ಅದಕ್ಕೋಸ್ಕರ ನಾನು ಈ ವರ್ಷ ಏನು ತೀರ್ಮಾನ ಮಾಡಿದೆ ಅಂತಂದರೆ, ನಾವೆಲ್ಲರೂ ಇವತ್ತು ಸಂಕಲ್ಪ ಮಾಡಬೇಕು. ಎಲ್ಲರೂ ಒಂದು ಸಂಕಲ್ಪ ಮಾಡಬೇಕು. ಏನಂದರೆ, ನಮ್ಮ ಮಕ್ಕಳಿಗೆ ನಾನು ಎಲ್ಲರಿಗೂ ಫೇಸ್ ಪೇಂಟಿಂಗ್ ಮಾಡಿದೆ, ಮುಖಕ್ಕೆ ಚಿತ್ರ ಬಣ್ಣವನ್ನು ಬಡಿದೆ. ಎಲ್ಲರಿಗೂ ಏನು ಬರೆದೆ ಅಂತಂದರೆ, ನೀರನ್ನು ಉಳಿಸಿ, ಸೇವ್ ವಾಟರ್, ಸೇವ್ ಮಡ್, ಸೇವ್ ಸಾಯಿಲ್. ಪ್ರತಿಯೊಂದು ನಾವೇನನ್ನು ಉಳಿಸ್ಬೇಕೀಗ ಸಮಾಜದಲ್ಲಿ, ಮರವನ್ನು ಉಳಿಸ್ಬೇಕು, ನಾವು ಈ ಪ್ರಕೃತಿಯನ್ನು ಉಳಿಸ್ಬೇಕು, ನೀರನ್ನು ಉಳಿಸ್ಬೇಕಂತ ಎಲ್ಲರ ಮುಖದಲ್ಲಿ ನಾನು ಚಿತ್ರ ಬಿಡಿಸಿದೆ. ಅಂದರೆ ನಾವೇನು ಸಂಕಲ್ಪ ಮಾಡಬೇಕಂದ್ರೆ, ನಾವು ಹೇಗೆ ಈ ದೇಶದಲ್ಲಿ ಸ್ವಾತಂತ್ರ್ಯವಾಗಿ ಬದುಕ್ತಾ ಇದ್ದೇವೋ ಹಾಗೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಬದುಕುವಂಥ ಸ್ವಾತಂತ್ರ್ಯ ಇದೆ ಅಂತ ಇವತ್ತಿಂದ ನಾವು ಅದನ್ನೆಲ್ಲ ನಾವು ಹಾಳು ಮಾಡೋದಿಲ್ಲ, ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡ್ತೇವೆ ಅಂತ ಮಾಡಬೇಕಂತ ನಾವೊಂದು ಸಂಕಲ್ಪ ಮಾಡಿ ಚಿತ್ರ ಬಿಡಿಸಿದೆ. ಹಾಗಾಗಿ ಇವತ್ತಿನಿಂದ ನಾವು ಆ ಕಾರ್ಯದಲ್ಲಿ ಮುಂದುವರಿಬೇಕು. ಹಾಗೆ ಶಿಕ್ಷಣದ ಜೊತೆಗೆ ಇನ್ನಿತರ ಚಟುವಟಿಕೆ ಕೂಡ ತುಂಬ ಮುಖ್ಯ. ಶಾಲೆಯಲ್ಲಿ ಪ್ರತಿಯೊಂದು ವಿದ್ಯಾರ್ಥಿ ಕೂಡ, ನನಗೆ ಶಿಕ್ಷಣ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದ್ದರೂ ಕೂಡ ನನಗೆ ಚಿತ್ರಕಲೆಯಲ್ಲಿ ಜಾಸ್ತಿ ಒಲವಿದ್ದರಿಂದ ನಾನು ಚಿತ್ರಕಲೆಯಲ್ಲೇ ಮುಂದುವರಿತಾ ಬಂದೆ. ಹಾಗೆ ಇಲ್ಲಿ ಎಲ್ಲ ರೀತಿಯಲ್ಲಿ ನಮಗೆ ಮಮತಾ ಶ್ರೀ ಮೇಡಮ್ ಅವರು ತುಂಬ ಮೊನ್ನೆಯಿಂದ ಕೂಡ ನಮ್ಮ ಜೊತೆ ತುಂಬ ರೀತಿಯಲ್ಲಿ ನಮಗೆ ಸಹಕಾರ ನೀಡಿದರು. ಅವರಿಗೂ ಕೂಡ ವಂದಿಸುತ್ತಾ ಎಲ್ಲರಿಗೂ ನನ್ನ ಪ್ರೀತಿಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ಕೋರ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಚಿತ್ರಕಲೆ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ಅನ್ಕೊಂತೀನಿ. ನಾವು ಸ್ವಲ್ಪ ಕುಂದಾಪುರ ಭಾಗದವರು, ಕಾಂತಾರ ಮೂವಿ ನೋಡಿದ್ದೀರಾ? ನಾವು ಕುಂದಾಪುರ ಭಾಗದವರು, ಅದರಿಂದ ಸ್ವಲ್ಪ ನನ್ನ ಮಾತುಗಳಲ್ಲಿ ಕುಂದಾಪುರ ಭಾಷೆ ಬರುತ್ತೆ. ನಾವೆಲ್ಲ ಶಾರ್ಟ್ ಆಗಿ ಮಾತಾಡೋದು. ಹೋಗಿ ಬರಬೇಕಂದ್ರೆ ನಾವು ಹೊಯ್ಕ್ ಅಂತ ಹೇಳುದು ಅಷ್ಟೇ, ಮುಗೀತು. ಬರಬೇಕು ಅನ್ನೋದಕ್ಕೆ ನಾವು ಬರ್ಕ್ ಅಂತ ಹೇಳುದು ಅಷ್ಟೇ. ಸಣ್ಣದಾಗಿ ಮಾತಾಡೋದು. ನಾವು ತುಂಬ ಬೇಗ ಮಾತಾಡಿ ಮುಗಿಸೋದು. ನಮಗೆ ಪುರ್ಸೋತಿಲ್ಲ, ನಮಗೆ ಟೈಮ್ ಇರೋದಿಲ್ಲ. ಹಾಗಾಗಿ ಕುಂದಾಪುರದವರು ಸ್ವಲ್ಪ ಸ್ಪೀಡ್ ಜಾಸ್ತಿ. ಮಧ್ಯೆ ಎಲ್ಲರೂ ಕುಂದಾಪುರ ಕನ್ನಡ ಬಂದರೆ ದಯವಿಟ್ಟು ಕ್ಷಮಿಸಿ. ಚಿತ್ರಕಲೆ ಅದೊಂದು ಯಾವುದೇ ರೀತಿ ಶಿಕ್ಷಣಕ್ಕೆ ತೊಂದರೆ ಕೊಡುವುದಿಲ್ಲ. ಯಾಕಂದರೆ ಶಿಕ್ಷಣಕ್ಕೆ ತುಂಬ ಮುಖ್ಯವಾದ ಚಿತ್ರಕಲೆ. ಯಾಕೆಂದರೆ ನೀವು ಯಾವುದೇ ರೀತಿಯಾದ ಜಾಬ್ಗಳಿಗೆ ಹೋದರೂ ಕೂಡ ಚಿತ್ರಕಲೆ ಅತಿ ಮುಖ್ಯವಾಗ್ತದೆ. ಯಾಕಂದರೆ ಫಸ್ಟ್ ಮಗು ಗೀಚುವಂಥದ್ದು, ಮಗು ಸಣ್ಣದಿರುವ ಗೀಚ್ತದೆ ಅಲ್ಲ, ಗೋಡೆ ಮೇಲೆ ನೆಲದ ಮೇಲೆಲ್ಲ ಗೀಚ್ತದೆ. ಇದು ಕೂಡ ಒಂದು ಆರ್ಟ್, ಇದು ಕೂಡ ಒಂದು ಚಿತ್ರಕಲೆ. ಹಾಗೆ ಚಿತ್ರಕಲೆ ಎಲ್ಲೆಲ್ಲಿ ಯೂಸ್ ಆಗ್ತದೆ ಅಂತ ಹೇಳಿದ್ರೆ,
ನೀವೊಂದು ಪೊಲೀಸ್ ಕೆಲಸಕ್ಕೆ ಹೋದ್ರು ಕೂಡ ಒಬ್ಬ ಕಳ್ಳನ ಹಿಡಿಬೇಕಂದ್ರೆ ಅಲ್ಲಿ ಒಬ್ಬ ಕಲಾವಿದ ಬೇಕಾಗ್ತಾನೆ. ಯಾಕಂದ್ರೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಹೌದಾ? ಇನ್ನೊಬ್ರು ಎಕ್ಸ್ಪ್ಲೈನ್ ಮಾಡ್ತಾರೆ, ನಾನು ಈ ತರ ನೋಡಿದ್ದೆ, ಅವನ ಮೂಗು ಸ್ವಲ್ಪ ರಾಜಕುಮಾರ್ ತರ ಇತ್ತು, ಮೂಗು ಉದ್ದ ಇತ್ತು, ಅಂತಾರೆ, ಈ ತರ ಗಡ್ಡೆ ಇತ್ತು, ಎಕ್ಸ್ಪ್ಲೈನ್ ಮಾಡ್ತಾರೆ. ಅವಾಗ ನಾವು ಮೆಮೊರಿಯಿಂದ ಚಿತ್ರ ಬಿಡಿಸ್ಬೇಕು. ಅಲ್ಲಿ ಕೂಡ ಒಬ್ಬ ಕಲಾವಿದ ಬೇಕು. ಹಾಗೆ ಒಂದು ಡಾಕ್ಟರ್ ಆದ್ರೂ ಕೂಡ ಒಬ್ಬ ಆರ್ಟಿಸ್ಟ್ ಬೇಕು. ಡಾಕ್ಟರ್ಗೆ ಒಂದು ಕಣ್ಣಿನ ಆಪರೇಷನ್ ಮಾಡ್ಬೇಕಂದ್ರೆ ಒಂದು ಕಣ್ಣಿನಲ್ಲಿ ಏನೇನು ಪಾರ್ಟ್ಸ್ಗಳಿದೆ ಅಂತ ಎಲ್ಲ ಗೊತ್ತಾಗ್ಬೇಕು. ಪ್ರತಿ ಸಲ ಒಂದೊಂದು ಕಣ್ಣು ಓಪನ್ ಮಾಡ್ಲಿ ತೋರಿಸ್ಲಿಕ್ಕೆ ಆಗುತ್ತಾ? ಇಲ್ಲಿ ಇದಿದೆ, ಇಲ್ಲಿ ಈ ನರ ಬರುತ್ತೆ ಅಂತ. ಅದಕ್ಕೋಸ್ಕರ ನಾವು ಡ್ರಾಯಿಂಗ್ ಮಾಡಿ ಕಣ್ಣಿನಲ್ಲಿ ಏನೇನು ನರಗಳಿದೆ ಇದು ಪ್ರತಿಯೊಂದು ಪಾರ್ಟ್ಗಳನ್ನು ನಾವು ವೈದ್ಯಕೀಯ ಲೋಕದಲ್ಲಿ ಕೂಡ ಚಿತ್ರಕಲೆ ಮುಖ್ಯ ಇರ್ತದೆ. ಹಾಗೆ ಒಂದು ಇಂಜಿನಿಯರ್ ಆದ್ರೂ ಕೂಡ ಒಂದು ಬಿಲ್ಡಿಂಗ್ ಅನ್ನು ಕಟ್ಟಬೇಕು ಕೂಡ ಅಲ್ಲಿ ಕೂಡ ಒಬ್ಬ ಆರ್ಟಿಸ್ಟ್ ಬೇಕು, ಬಿಲ್ಡಿಂಗ್ ಪ್ಲಾನ್ ಮಾಡಬೇಕು. ಹೀಗೆ ಪ್ರತಿಯೊಂದು ನೀವು ಯಾವುದೇ ಕ್ಷೇತ್ರದಲ್ಲಿ ಹೋದ್ರೂ ಕೂಡ ಚಿತ್ರಕಲೆ ಅತಿ ಮುಖ್ಯವಾಗ್ತದೆ. ನಾವೀಗ ಅಷ್ಟೊಂದು ಸಮಯ ಇಲ್ಲದ್ರಿಂದ ಫಸ್ಟ್ ನಾನು ಕ್ಷಮೆ ಕೇಳ್ತೇನೆ, ಯಾಕಂದ್ರೆ ನಮ್ಮಿಂದ ನಿಮಗೆ ಸ್ವಲ್ಪ ಬಿಸಿಲಲ್ಲಿ ಕೂರುವಂತ ಪರಿಸ್ಥಿತಿ ಬಂತು, ದಯವಿಟ್ಟು ಕ್ಷಮಿಸಿ. ಚಿತ್ರಕಲೆಯಲ್ಲಿ ಬೇರೆ ಏನಿಲ್ಲ, ನೀವು ಬಳಸುವಂತ ಈಗ ಎಲ್ಲರಿಗೂ ಎ ಇಂದ ಝಡ್ ವರೆಗೆ ಗೊತ್ತಿದೆ ಅಲ್ಲ, ಎ ಇಂದ ಝಡ್ ವರೆಗೆ 26 ಅಕ್ಷರಗಳಿದೆ ಅಲ್ವಾ? ಹಾಗೆ 1 ರಿಂದ 10ರವರೆಗೆ 10 ಅಂಕೆಗಳಿದೆ, ಅಲ್ಲಿಗೆ 36 ಆಯ್ತು. ಬರೀ ಈ ಒಂದು ಎ ಇಂದ ಝಡ್ ವರೆಗೆ ಅಥವಾ 1 ರಿಂದ 10ರವರೆಗೆ ಇದೆಲ್ಲ ನಿಮ್ಗೆ ಗೊತ್ತಿರುವಂತದ್ದಲ್ವಾ? ಮತ್ತೆ ಸರ್ಕಲ್ ಇರ್ಬೋದು, ಟ್ರಯಾಂಗಲ್, ಸ್ಕ್ವೇರ್, ಹೀಗೆ ಎಲ್ಲ ಶೇಪ್ಸ್ಗಳಿದೆ ಅಲ್ವಾ? ವೃತ್ತ, ಆಯತ, ಈ ತ್ರಿಭುಜ ಎಲ್ಲ ಸರ್ಕಲ್ಗಳೇ. ಈ ನಿಮಗೆ ಗೊತ್ತಿರುವಂತ ಈ ಇಷ್ಟು ವಿಷಯಗಳಲ್ಲೇ ನಾವು ಚಿತ್ರಕಲೆಯನ್ನ ಈಸಿಯಾಗಿ ಮಾಡ್ಬೋದು. ಆಯ್ತಾ? ನಾನು ನಿಮ್ಗೆ ಜಸ್ಟ್ ಒಂದು ಪ್ಲಾನಿಂಗ್ ಹೇಳಿಕೊಡೋದಷ್ಟೇ, ನಾನು ಮಾಡಿ ತೋರಿಸ್ಲಿಕ್ಕೆ ಟೈಮ್ ಇಲ್ಲದ್ರಿಂದ ಸಿಂಪಲ್ ಆಗಿ ಹೇಳಿಕೊಡ್ತೇನೆ. ನೀವು ಮಾಡಬೇಕಾದಿಷ್ಟೇ, ಪ್ರತಿಯೊಬ್ಬರು ಅಷ್ಟೇ. ಚಿತ್ರಕಲೆಯಿಂದ ನಿಮ್ಮ ಅಕ್ಷರಗಳು ತುಂಬಾ ದುಂಡಾಗ್ತದೆ, ಚಂದ ಅಕ್ಷರ ಬರ್ತದೆ, ಅಕ್ಷರಗಳಿಗೆ ಕೂಡ ಮಾರ್ಕ್ ಇರುತ್ತೆ ಎಕ್ಸಾಮ್ ಅಲ್ಲಿ. ಮತ್ತೆ ನಿಮ್ಮ ಕೈ ಹೀಗೆ ತಿರುಗ್ಬೇಕು, ಇದು ಕೂಡ ಒಂದೇನು ಹೇಳೋದು ಎಕ್ಸಸೈಸ್. ಆಯ್ತಾ? ಹೀಗೆ ಕೈ ತಿರುಗಿದ್ರೆ ಇದರಿಂದ ಚಂದ ಚಿತ್ರ ಬಿಡಿಸ್ಬೋದು, ಮತ್ತೆ ಅಕ್ಷರಗಳು ಚಂದ ಆಗ್ತದೆ. ಹಾಗೆ ನಿಮ್ಮ ಸೈನ್ಸ್ ಮಾಡೆಲ್ ಇಂಥದ್ದೆಲ್ಲ ಮಾಡುವಾಗ ಸಹ ಒಳ್ಳೆ ಆಗ್ತದೆ. ಮತ್ತೆ ಮೇಯ್ನ್ ಆಗಿ ಕಾನ್ಸಂಟ್ರೇಷನ್ ಚಿತ್ರಕಲೆಯಲ್ಲಿ ನಿಮ್ಗೆ ಏನು ಸಿಗ್ತದೆ ಅಂದ್ರೆ ನಿಮ್ಗೆ ಓದ್ಲಿಕ್ಕೆ ಒಳ್ಳೆ ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಆಗ್ತದೆ. ಓಕೆ, ಈಗ ಸಿಂಪಲ್ ಆಗಿ ನೋಡಿ, ನೀವು ಮನೆಯಲ್ಲಿ ಇಷ್ಟು ಪ್ರಾಕ್ಟೀಸ್ ಮಾಡ್ಬೇಕು ಎಲ್ರು. ನಿಮ್ಮ ರಫ್ ಬುಕ್ ಇರುತ್ತಲ್ವಾ, ಖಾಲಿ ಪುಸ್ತಕದ ಮೇಲೆ ಹೀಗೆ ಸರ್ಕಲ್ ಹಾಕೋದು, ಲೆಫ್ಟ್ ಇಂದ ರೈಟ್ ಸರ್ಕಲ್ ಹಾಕೋದು, ಮತ್ತೆ ಉಲ್ಟಾ ಸರ್ಕಲ್ ಹಾಕೋದು. ಹೀಗೆ ಮಾಡಿದ್ರೆ ಮತ್ತೆ ನಿಮ್ಗೆ ಕೈವಾರ, ಕಂಪಾಸ್ ಬೇಕಂತಾನೆ ಇಲ್ಲ, ಕೈಯಲ್ಲೇ ಸರ್ಕಲ್ ಹಾಕ್ಬೋದು. ಹೀಗೆ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ ಹೀಗೆ 8, ಮತ್ತೆ ಇದು ಉಲ್ಟಾ 8 ಮಾಡೋದು, ಮತ್ತೆ ಹೀಗೆ ಸ್ಟ್ರೈಟ್ ಲೈನ್ಸ್ ಹಾಕುವಂಥದ್ದು, ಮತ್ತೆ ಹೀಗೆ ಕ್ರಾಸ್ ಲೈನ್ ಹಾಕುವಂಥದ್ದು, ಮತ್ತೆ ಹೀಗೆ ರಿದಮಿಕ್ ಲೈನ್, ಮತ್ತೆ ಹೀಗೆ ಜಿಗ್ಜಾಗ್ ಲೈನ್, ಮತ್ತೆ ಹೀಗೆ ಅಡ್ಡ ಲೈನ್ಗಳು, ಹೀಗೆ ಡಾಟ್ ಲೈನ್ಗಳು. ಇದೆಲ್ಲ ನಿಮ್ಗೆ ಈಸಿ ಮೆಥಡ್. ಇದು ನಿಮ್ಗೆ ಸಿಂಪಲ್ ಆಗಿ ಚಿತ್ರಗಳನ್ನು ಕಲೀಲಿಕ್ಕೆ, ಇದೆಲ್ಲ ನಾವು ಫ್ರೀ ಹ್ಯಾಂಡ್ ಆರ್ಟ್ ಅಂತ ಹೇಳ್ತೇವೆ. ಫ್ರೀ ಆಗಿ ಚಿತ್ರ ಬಿಡಿಸುವ, ನೀವು ಮೆಹಂದಿಯಲ್ಲಿ ಇಡ್ತೀರಿ ಗೊತ್ತಾ, ಫ್ರೀ ಆಗಿ ಬಿಡಿಸುವಂಥದ್ದು ಇದು. ಈಗ ಎ ಇಂದ ಝಡ್ ವರೆಗೆ ಒಂದು ಸಿಂಪಲ್ ಚಿತ್ರ ಬಿಡಿಸಿ ತೋರಿಸ್ತೇನೆ ನೋಡಿ, ನಿಮಗೆ ಗೊತ್ತಿರುವಂತ ವಿಷಯಗಳೇ. ಕ್ಯಾಪಿಟಲ್ ಲೆಟರ್ ಎ ಕಾಣುತ್ತಾ? ಕ್ಯಾಪಿಟಲ್ ಲೆಟರ್ ಎ, ಇಲ್ಲಿ ಒಂದು ಸರ್ಕಲ್ ಹಾಕೋದು, ಇಲ್ಲಿ 2 ಡಬಲ್ ಸರ್ಕಲ್, ಇದು ಜಸ್ಟ್ ಒಂದು ಸ್ಮೈಲ್ ಸಿಂಬಲ್, ಇದು ಟ್ರಯಾಂಗಲ್ ಕೂಡ ಆಗ್ತದೆ. ಸಿ, ಮತ್ತೆ ಇಲ್ಲಿ ಕೋನ್ ಶೇಪ್ ಹಾಕೋದು, ಮತ್ತೆ ಇಲ್ಲಿ ಹೀಗೆ ಒಂದು ಕಾಲ್ ಮಾಡು, ಶೂ ಹಾಕಿದ್ರೆ ಶೂ, ಮತ್ತೆ ಇಲ್ಲಿ ಝಡ್, ಇಲ್ಲಿ ಬೇಕಿದ್ರೆ ಒಂದು ಬಟನ್ ಎಲ್ಲ ಹಾಕಿಬೇಕು, ಬೇರೆ ನಿಮ್ಗೆ ಬೇಕಾದ ಶರ್ಟ್ ಎಲ್ಲ ಮಾಡ್ಬೋದು ಅದಕ್ಕೆ. ಇದು ಮಾಡಿದ್ರೆ ಏನು, ಬರೀ ಒಂದು ಎ ಇಂದ ಒಂದು ಗೊಂಬೆ ಅಲ್ವಾ? ಈಗ ಸ್ಮಾಲ್ ಲೆಟರ್ ಎ ಹೇಗೆ ಈಗ ಕೂಡಿಸಿ ಬರೆದ್ರೆ, ಜಾಯಿಂಟ್ ಲೆಟರ್ ಬರೆದ್ರೆ, ಹೀಗೆ ಮೇಲೆ ಒಂದು ಓವೆಲ್ ಶೇಪ್ ಹಾಕಿ ಡಬಲ್ ಸರ್ಕಲ್ ಹಾಕಿ ಹೀಗೆ ಮಾಡಿದ್ರೆ ಎ ಇಂದ ಆ್ಯಂಟ್ ಆಯ್ತು, ಇರುವೆ. ಗೊತ್ತಾಯ್ತಾ? ಸಿಂಪಲ್, ಎ ಇಂದ ಆ್ಯಂಡ್ ಟು ಎ ಇಂದ ಇದು. ಈಗ 1 ನಂಬರ್ 1 ಏನು ಮಾಡ್ಬೋದು ಅದು ನೋಡ್ಲಿಕ್ಕೆ. ನಂಬರ್ 1 ಸ್ವಲ್ಪ ಬೋಟ್ ತರ ಕಾಣಿಸುತ್ತಲ್ವಾ, ಬೋಟ್ ಇದು ಫ್ಲಾಗ್ ತರ ಕಾಣಿಸುತ್ತೆ. ಸಿಂಪಲ್ ಆಗಿ ಹೀಗೆ ಮಾಡಿ, ಡಸ್ಟರ್ ಇದೆ ಸರ್, ಸ್ವಲ್ಪ ಮೇಲೆ ಬರೆದ್ರೆ ಮೇಲೆ ನಂಬರ್ 1 ಇಂದ ಸಿಂಪಲ್ ಆಗಿ ನಾವು ಬೋಟ್ ಅನ್ನ ಬಿಡಿಸ್ಬೋದು. ಹೇಗೆ? ಸಿಂಪಲ್ ಆಗಿ ಆಚೆ ಲೈನ್ ಹಾಕೋದು, ಇಲ್ಲಿ ಹೀಗೆ ವಾಟರ್ ನೀರು ಮಾಡೋದು, ಇದನ್ನು ಹೀಗೆ ಫ್ಲಾಗ್ ಮಾಡಿ ಇಲ್ಲಿ ಒಂದು ಬೋಟ್ ಕೊಟ್ಟು ಇಲ್ಲಿ ಒಂದು ಫ್ಲಾಗ್ ಮಾಡಿದ್ರೆ ಬೋಟ್ ಆಯ್ತು. ಇಲ್ಲಿ ಟೈರ್ ಬೇಕಾದ್ರೆ 2 ಟೈರ್ ಆಯ್ತು.
ಅಲ್ವಾ. ನಂಬರ್ 1 ಇಂದ ಬೋಟ್ ಆಯ್ತು. ಇದೆಲ್ಲ ಮಕ್ಕಳಿಗೆ ತುಂಬ ಬೇಗ ಈಸಿ ಮಾಡ್ಬೋದು. ನಂಬರ್ 2 ಇಂದ ಬಾತುಕೋಳಿ ಸ್ವಾನ್ ಮಾಡಬೇಕು. ಈಗ ಇದು ಕಂಪ್ಯೂಟರ್ ಇದೆಲ್ಲ ಬಡಿ ಸಿಗ್ತದೆ, ಈಗ ಯೂಟ್ಯೂಬಲ್ಲಿ ಸಿಗ್ತದೆ. ಹೀಗೆ ಮಾಡಿದರೆ ನಂಬರ್ 2 ಇಂದ ಸ್ವಾನ್ ಮಾಡಬೇಕು. ಹೀಗೆ ನಂಬರ್ 2 ಇಂದ ಸ್ವಾನ್ ನಂತರ ಈಗ ಇಂಗ್ಲಿಷ್ ಅಕ್ಷರ ಒಂದು ಎಫ್ ಮಾಡಿ, ಎಫ್ ಇಂದ ಫಿಶ್ ಮಾಡ್ಬೋದು. ಎಫ್ ಫಾರ್ ಫಿಶ್ ಅಲ್ವಾ, ಸಿಂಪಲ್. ಹೀಗೆ ಈಗ ನಂಬರ್ 2 ಇಂದ ಮತ್ತೆ ನೀವು ಹೇಗೆ ಬೇಕಾದ್ರೆ ಯೂಟ್ಯೂಬಲ್ಲಿ ಸಿಗ್ಬೋದು. ಇದು ನಾವೇ ಕಲ್ತಂಥದ್ದು. ಸಿಂಪಲ್ ಆಗಿ ಎಲ್ಲರೂ ಒಂದು ಕೋಳಿ ಮೊಟ್ಟೆ ಓವೆಲ್ ಶೇಪ್ ಹಾಕು. ಓವೆಲ್ ಶೇಪ್ ಹಾಕು ನೋಡಿ, ಎಲ್ಲದೂ ಸೇಮ್ ಹಾಕಿದ್ದೇನೆ ಅಲ್ವಾ. ಬಟ್ ನಾ ಇದರಲ್ಲೇ ಇದು ಎದುರುಗಡೆ ಮುಖ, ಇದು ಮೇಲೆ ಮುಖ, ಇದು ಕೆಳಗೆ ಮುಖ, ಇದು ಈಚೆ ಮುಖ, ಮತ್ತೆ ಇದು ಈ ಕಡೆ ಮುಖ ಮಾಡಿದ್ದೇನೆ. ಆಯ್ತಾ, ಸಿಂಪಲ್. ನೀವು ಮುಖ ಚಿತ್ರ ಬಿಡಿಸುವಾಗ ಫಸ್ಟ್ ಮಾಡಬೇಕಾದ್ದು 3 ಪಾಲು ಮಾಡಬೇಕು. ಇದು ಮಿಡ್ಲದೊಂದು ಲೈನ್ ಮಾಡಿ 3 ಭಾಗ ಮಾಡಿ ಸಮಪಾಲು, ಮಿಡ್ಲದೊಂದು ಲೈನ್ ಹಾಕಿ ಹೀಗೆ ಇಲ್ಲಿ ಕಣ್ಣು ಬಿಡಿಸಿದರೆ ಈಗ ನಿಮಗೆ ಇದಕ್ಕೆ ಒಂದು ಅಳತೆ ಇದೆ. ಸಿಂಪಲ್ ಆಗಿ ಇದೊಂದು ಕಲ್ತ್ಕೊಂಡ್ರೆ ನಿಮ್ಗೆ ಈಸಿ ಆಗ್ತದೆ. ಒಂದು ಕಣ್ಣಿನ ಮಧ್ಯೆ ಇನ್ನೊಂದು ಕಣ್ಣಿಗೆ ಬರ್ತದಲ್ಲ, ಇಲ್ಲಿ ಗ್ಯಾಪ್ ಎಷ್ಟು ಇಡಬೇಕಂತ ಗೊತ್ತಾಗೋದಿಲ್ಲ. ಕೆಲವರನ್ನು ಹತ್ರ ಮಾಡ್ತಾರೆ ಅಲ್ವಾ, ಕಣ್ಣು ಮತ್ತೆ ಮೂವ್ ಮಾಡಲಿಕ್ಕೆ ಜಾಗವೇ ಇರುವುದಿಲ್ಲ. ಹಾಗಾಗಿ ಒಂದು ಕಣ್ಣು ಆದ ಮೇಲೆ ಇನ್ನೊಂದು ಕಣ್ಣಿನ ಮಿಡ್ಲಲ್ಲಿ ಒಂದು ಕಣ್ಣಿನ ಗ್ಯಾಪ್ ಅನ್ನು ಇರಬೇಕು ಯಾವತ್ತು. ಅರ್ಥ ಆಯ್ತಾ? ಇದು ಎಲ್ಲದಕ್ಕೂ ಸಹ ಫಾಲೋ ಆಗ್ತದೆ. ಒಂದು ಕಣ್ಣಿನ ಗ್ಯಾಪ್ ಇರಬೇಕು. ಅಲ್ಲಿಗೆ ಕಣ್ಣಾಯಿತು. ನಂತರ ಹೀಗೆ ಐಬ್ರೋ ಮಾಡೋದು. ನಂತರ ಇಲ್ಲಿ ಸ್ವಲ್ಪ ಈಗ ಜಾಗ ಬಿಟ್ಟು ಇಲ್ಲಿ ಮೂಗು ಮಾಡಬೇಕು. ಮೂಗಿಗೂ ಕೂಡ ಒಂದು ಅಳತೆ ಇದೆ. ಈ ಕಣ್ಣಿನ ಫಸ್ಟ್ ಪಾಯಿಂಟಿನ ನೇರಕ್ಕೆ ಮೂಗಿದು ಎಂಡ್ ಪಾಯಿಂಟ್ ಬರಬೇಕು. ಇದಕ್ಕಿಂತ ದೊಡ್ಡದು ಆಗಬಾರ್ದು, ಚಿಕ್ಕದು ಆಗಬಾರ್ದು. ಮತ್ತು ಕೆಲವ್ರದ್ದು ಮೂಗಿದ ಸಮಸ್ಯೆ ಇದ್ರೆ ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಸಮಸ್ಯೆ ಇದ್ರೆ ಸ್ವಲ್ಪ ದೊಡ್ಡದು ಸಣ್ಣದೆಲ್ಲ ಆಗುತ್ತೆ. ನಂತರ ಬಾಯಿ ಮಾಡ್ಬೇಕಲ್ವಾ. ಕಣ್ಣು, ಮೂಗು, ಬಾಯಿ, ಕಿವಿ, ಇವು 4 ಪಾರ್ಟನ್ನು ನೀವು ಸರಿಯಾಗಿ ಮಾಡಿದ್ರೆ ಯಾರ ಮುಖವನ್ನು ಕೂಡ ಈಸಿಯಾಗಿ ಬಿಡಿಸ್ಬೋದು. ನಂತರ ಇಲ್ಲಿ ಬಾಯಿ ಬರ್ತದೆ, ಸ್ವಲ್ಪ ಗ್ಯಾಪ್ ಬಿಟ್ಟು ಬಾಯಿ ಮಾಡಬೇಕು. ಬಾಯಿ ಎಷ್ಟು ದೊಡ್ಡದು ಬೇಕು? ಎಲ್ಲರದ್ದು ಬೊಂಬಾಯಿ ಅಲ್ಲ, ದೊಡ್ಡ ಬಾಯಿ ಇರ್ತದೆ. ಅದಕ್ಕೊಂದು ಅಳತೆ ಇದೆ. ಕಣ್ಣಿನ ಮಿಡ್ಲ್ ಭಾಗದಲ್ಲಿ ಹೀಗೆ ಲೈನ್, ಸ್ಟ್ರೈಟ್ ಲೈನ್ ತಂದರೆ ಬಾಯಿಯ ಎಂಡ್ ಪಾಯಿಂಟ್ ಇರಬೇಕನ್ನೋದು ನಮ್ಮ ಕ್ರಮದಲ್ಲಿ, ಅದು ಅಲ್ಲಿ ಕರೆಕ್ಟಾಗಿ ಬರ್ತದೆ. ನಂತರ ಕಿವಿಯಲ್ಲಿ ಮಾಡಬೇಕು. ಇಲ್ಲಿ ಮಾಡೋದಾ? ಅಲ್ಲಲ್ಲ, ಕಿವಿಗೂ ಕೂಡ ಒಂದು ಅಳತೆ ಇದೆ. ಮೂಗಿನ ಎಂಡ್ ಪಾಯಿಂಟಿಗೂ ಮತ್ತೆ ಕಣ್ಣಿನ ಎಂಡ್ ಪಾಯಿಂಟಲ್ಲಿ ಕಿವಿ ಬರ್ತದೆ. ಇದು ಅವನು ಯಾವ ಥರ ಮುಖದಲ್ಲಿ ಇದ್ರೂ ಇದೇ ಅಳತೆ ಬರಬೇಕು. ಅವನು ಆಚೆ ನೋಡಲಿ ಈಚೆ ನೋಡಲಿ ಎಲ್ಲಿ ನೋಡಿದ್ರು ಕೂಡ ಈ ಅಳತೆ ಮಿಸ್ ಆಗಬಾರ್ದು. ಇದನ್ನು ನೀವು ಕಲ್ತ್ರೆ ಮತ್ತೆ ಹೇರ್ ಸ್ಟೈಲ್ ಬೇಕಾದ್ರೆ ಯಾವ ಥರದ್ದು ಬೇಕಾದ್ರೆ ಮಾಡ್ಬೋದು. ಆಯಿತಾ, ಉಪೇಂದ್ರ ಥರ ಮಾಡ್ಬೋದು, ಯಾರ ಥರ ಬೇಕಾದ್ರೆ ಮಾಡ್ಬೋದು. ಇದು ಅಳತೆ. ಇದನ್ನೇ ನಾನು ಇಟ್ಕೊಂಡು ನಿಮಗೆ ಬೇರೆ ಬೇರೆ ಮಾಡ್ತೇನೆ. ಇದು ಮೇಲ್ಮುಖ ನೋಡುವಾಗ ಸ್ವಲ್ಪ ಇದು ಬೆಂಡಿಂಗ್ ಆಗಬೇಕು. ಮಿಡ್ ಲೈನ್ ಹೀಗೆ ಇರ್ತದೆ, ಕಣ್ಣು ಹೀಗೆ ಬರ್ತದೆ, ಮೂಗು ಆವಾಗ ನಮ್ಗೆ ಈ ಥರ ಕಾಣ್ತದೆ ಮೇಲ್ ನೋಡುವಾಗ, ಬಾಯಿ ಹೀಗೆ ಕಾಣ್ತದೆ, ಇಲ್ಲಿ ನಮಗೆ ಗಲ್ಲ ಕಾಣ್ತದೆ, ಇಲ್ಲಿ ಹೀಗೆ ಕಿವಿ ಕಾಣ್ತದೆ. ಇದು ಮೇಲ್ ನೋಡಿದಾಗ ಅಲ್ವಾ. ಇದೇ ಕೆಳಗೆ ನೋಡಿದರೆ ಹೀಗೆ ಬೆಂಡ್ ಲೈನ್ ಹಾಕಬೇಕು, ಇಲ್ಲಿ ಮಿಡ್ಲ್ ಸ್ಟ್ರೈಟ್ ಲೈನ್ ಹಾಕಬೇಕು. ಕಣ್ಣು ಹೀಗೆ ಕಾಣ್ತಾ ಇರ್ತದೆ ನಮಗೆ ಅಲ್ವಾ. ಮೂಗು ಇದೇ ಥರ ಕಾಣ್ತದೆ, ಬಾಯಿ ಹೀಗೆ ಕಾಣ್ತದೆ, ಕಿವಿಯಲ್ಲಿ ಬರ್ತದೆ, ಇಲ್ಲಿ ಹೇರ್ ಸ್ಟೈಲ್ ಇರ್ತದೆ ಕೆಳಗೆ ನೋಡಿದ ಅಲ್ವಾ. ಈಗ ಈ ಕಡೆ ನೋಡುವಾಗ ಅದೇ ಮಿಡ್ಲ್ ಲೈನ್ ಇಲ್ಲಿ ಬರ್ತದೆ, ಹೀಗೆ ಕ್ರಾಸ್ ಲೈನ್ ಬರ್ತದೆ, ಇಲ್ಲಿ ಹೀಗೆ ಮೂಗು ಬರ್ತದೆ, ಇಲ್ಲಿ ಕಣ್ಣು ಬರ್ತದೆ, ಇಲ್ಲಿ ಬಾಯಿ ಬಂತು, ನಂತರ ಇಲ್ಲಿ ಕಿವಿ ಬಂದರೆ ಸೈಡ್ ಫೇಸ್ ಆಯಿತು. ನಂತರ ಈ ಕಡೆ ಸೈಡ್ ಫೇಸಲ್ಲಿ ಇಲ್ಲಿ ಕೂಡ ಹಾಗೆ ಮೂಗು ಇಲ್ಲಿ ಬಂತು, ಕಣ್ಣು ಇಲ್ಲಿ ಬಂತು, ಇಲ್ಲಿ ಬಾಯಿ ಬಂತು, ಇಲ್ಲಿ ಕಿವಿ ಬಂತು, ಈ ಕಡೆ ಸೈಡ್ ಫೇಸ್ ಆಯಿತು. ಎಲ್ಲ ಒಂದೇ ಓವೆಲ್ ಶೇಪ್ಗಳು, ಒಂದೇ ಓವೆಲ್ ಶೇಪಲ್ಲಿ ನಿಮಗೆ ಎಲ್ಲ ಥರದ್ದಾಯಿತು. ಇದಿಷ್ಟು ಕಲ್ತ್ರೆ ನೀವು ಈಸಿಯಾಗಿ ಮನುಷ್ಯನ ಚಿತ್ರ ಬಿಡಿಸ್ಬೋದು. ಧನ್ಯವಾದ. ಯಾರಿಗೆ ಕಾಣಿಸ್ತಾ ಇದೆಯಾ? ಹಾ, ನೀರ್ ತರ ಗಮ್ ಬರ್ತದೆ, ಬ್ಲೂ ಬಾಟಲ್ ಒಳಗಡೆ ಆ ಗಮ್ಮಲ್ಲಿ ನಾವು ಸ್ಟೇಜಲ್ಲಿ ಹೀಗೆ ಸ್ಕೆಚ್ ಬಿಡಿಸಿದ್ರೆ ಮತ್ತೆ ಆ ಪೌಡರ್ ಹಾಕಿದ್ರೆ ಅದು ಕಂಡುಕೊಳ್ಬೋದು. ಆಯ್ತಾ? ಈಗ ನೋಡಿ ನಾ ಕ್ಯಾಂಡಲ್ ಅಲ್ಲಿ ಮಾಡಿದ್ದು, ಸುಮ್ಮನೆ ಹಿಂಗೆ ಮಾಡಿ ಅಳಿಸಿದ್ರೆ
ಇಷ್ಟೇ. ಹೀಗೆ ನಾವು ಯಾವುದೇ ರೀತಿ ಡ್ರಾಯಿಂಗ್ ಮಾಡಿ ಒಂದು ಪೌಡರ್ ಹಾಕಿದ್ರೆ ಒಂದು ಜಸ್ಟ್ ಮಾಡಿದ್ರೆ ನೀವು ಬೇಕಾದ ಡ್ರಾಯಿಂಗ್ ಅನ್ನು ಮಾಡ್ಬೋದು. ಸಿಂಪಲ್ ಆಗಿ, ಗೊತ್ತಾಯ್ತಾ? ಯಾರು ಕೂಡ ಮಾಡ್ಬೋದು, ಆಯ್ತಾ? ಕ್ಯಾಂಡಲ್ ಅಲ್ಲಿ ನಿಮ್ಗೆ ಕಷ್ಟ ಆಗುದಾದ್ರೆ ಫಸ್ಟಿಗೆ ನಾವು ಪೆನ್ಸಿಲ್ ಅಲ್ಲಿ ಲೈಟ್ ಆಗಿ ಚಿತ್ರ ಬಿಡಿಸಿ ಅದ್ರ ಮೇಲೆ ಕ್ಯಾಂಡಲ್ ಅಲ್ಲಿ ಮಾಡಿ ಮತ್ತೆ ನಿಮ್ಗೆ ಬೇಕಾದ ಕಲರ್ ಅನ್ನು ಹಾಕಿದ್ರು. ಅರ್ಥ ಆಯ್ತಾ? ಥ್ಯಾಂಕ್ ಯು. ಚಿತ್ರಕಲೆ ಶಿಕ್ಷಣಕ್ಕೆ ಪೂರಕ ಮಾರಕವಲ್ಲ ಎಂದು ಪ್ರಾಯೋಗಿಕವಾಗಿ ವಿಶಿಷ್ಟವಾಗಿ ವೈವಿಧ್ಯಮಯವಾಗಿ ತಿಳಿಸಿಕೊಟ್ಟಂತಹ ಮಹೇಂದ್ರ ವಾಕ್ವಾಡಿ ಅವರಿಗೆ ಧನ್ಯವಾದಗಳು. ಈಗ ಅತಿಥಿಗಳಾದ ಮಹೇಂದ್ರ ವಾಕ್ವಾಡಿ ಅವರಿಗೆ ಶಾಲಾ ಮುಖ್ಯಸ್ಥರಿ ಎಂದರೆ ವ್ಯಕ್ತಿಯಲ್ಲ, ಒಂದು ಶಕ್ತಿ. ಅಜ್ಞಾನದ ಕತ್ತಲೆ ಕಳೆದು ಸುಜ್ಞಾನದ ಕಡೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು. ಈಗ ಸದಾ ಶಾಂತ ಚಿನ್ಮೂರ್ತಿಗಳಾದಂತಹ ನಮ್ಮೆಲ್ಲರ ಏಳಿಗೆಯನ್ನು ಬಯಸುವ ಶ್ರೀ ಮಹಾಲಿಂಗ ಪ್ರಭುಗಳಿಂದ ಆಶೀರ್ವಚನ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಪ್ರಥಮದಲ್ಲಿ ಶ್ರೀ ದೇಗುಲ ಮಠದ ಗುರು ಪರಂಪರೆಯನ್ನು ಹೃನ್ಮನದಲ್ಲಿ ಸ್ಮರಿಸುತ್ತಾ ಹಾಗೂ ಆರಾಧ್ಯ ದೈವ ಮಾತೃ ಹೃದಯಗಳು ಆದಂಥ ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಹಾಗೆಯೇ ಅವರಂತೆಯೇ ನಡೆಯುತ್ತಿರುವ ಪರಮಪೂಜ್ಯ ಕಿರಿಯ ಶ್ರೀಗಳು ಆದಂಥ ಚನ್ನಬಸವ ಸ್ವಾಮಿಗಳವರಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸ್ಮರಿಸುತ್ತಾ, ಹಾಗೆಯೇ ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಈ 77ನೇ ಸ್ವತಂತ್ರ ದಿನೋತ್ಸವವನ್ನು ಎಲ್ಲರೂ ಶ್ರೀ ಕ್ಷೇತ್ರದ ಸಂಸ್ಥೆಗಳ ಎಲ್ಲ ಶಿಕ್ಷಕರು, ಮುಖ್ಯ ಶಿಕ್ಷಕರು ಎಲ್ಲರೂ ಸೇರಿ ಆಯೋಜಿಸಿರುವುದರಿಂದ 77ನೇ ಸ್ವತಂತ್ರ ದಿನೋತ್ಸವವು ಸಂಭ್ರಮದಿಂದ ಆಚರಿಸುತ್ತಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶಿವಕುಮಾರ್ ಅವರು ನಿಮಗೆ ತ್ಯಾಗ ಬಲಿದಾನಗಳ ಬಗ್ಗೆ ನಿಮ್ಮೆಲ್ಲರಿಗೂ ಮನವರಿಕೆ ಮಾಡಿಕೊಡುವಂತೆ ಎಲ್ಲವನ್ನು ತಿಳಿಸಿದ್ದಾರೆ. ಅದೇ ರೀತಿ ದೇಶ್ಮುಖ್ ಅವರು ಕೂಡ ನಿಮಗೆ ತ್ಯಾಗ ಬಲಿದಾನಗಳ ಮೂಲಕ ಯಾವ ರೀತಿ ಸ್ವತಂತ್ರವನ್ನು ತಂದುಕೊಟ್ಟರೋ ನಮ್ಮ ವೀರ ಯೋಧರುಗಳು ಎಂದು ನಿಮಗೆಲ್ಲರಿಗೂ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಈಗ ತಾನೇ ಚಿತ್ರಕಲೆಯನ್ನು ನಿಮಗೆ ಯಾವ ರೀತಿ ಬಿಡಿಸಬೇಕು ಅಂತ ತಿಳಿಸಿದಂಥ ಮಹೇಂದ್ರ ಅವರು ಕೂಡ ನಿಮಗೆ ಎಲ್ಲವನ್ನು ತಿಳಿಸಿದ್ದಾರೆ. ಅದೇ ರೀತಿ ನೀವೆಲ್ಲರೂ ಕೂಡ ಅವರ ಮಾರ್ಗದರ್ಶನದಲ್ಲಿಯೇ ನಡೆದು ಪರಮ ಪೂಜ್ಯರ ಕೃಪಾ ಆಶೀರ್ವಾದಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಅಂತ ಹೇಳಿ ನನ್ನ ಎರಡನ್ನು ಮಾತುಗಳನ್ನು ಮುಗಿಸ್ತೇನೆ. ಜೈ ಭಾರತ ಮಾತೆ. ಮಕ್ಕಳಿಗೆ ಹಾಗೂ ನಿಮ್ಮೆಲ್ಲರಿಗೂ ಆಶೀರ್ವಚನವನ್ನು ನೀಡಿದ ಮಹಾಲಿಂಗ ಪ್ರಭುಗಳಿಗೆ ಧನ್ಯವಾದಗಳು. ಈಗ SNKVPಯ ಎಲ್ಲ ಮುಖ್ಯಸ್ಥರುಗಳಿಂದ ಗುರುವಂದನೆ. ನಂತರ ನೀವು ಬಹಳ ಕಾತುರದಿಂದ ಕಾಯುತ್ತಿರುವ ಘಟ್ಟ, ಅದು ಸಾಂಸ್ಕೃತಿಕ ಕಾರ್ಯಕ್ರಮ. ಮೊದಲಿಗೆ
ಎಸ್.ಎನ್. ಮಾಂಟೆಸರಿ ಕನಕಪುರ ಮತ್ತು ಎಸ್.ಎನ್. ನರ್ಸರಿ ಪಡುವನ್ಗೆರೆ ಪುಟಾಣಿಗಳಿಂದ ವೇಷಭೂಷಣ ಕಾರ್ಯಕ್ರಮ. ಸ್ವಾಮಿ ವಿವೇಕಾನಂದರು ಚಿತ್ರದುರ್ಗದ ಕಲ್ಲಿನ ಕೋಟೆಯ ಕಲಿಗಳಲ್ಲಿ ನಾಡು ಮರೆಯಲು ಸಾಧ್ಯವಿಲ್ಲದ ವೀರವನಿತೆ ವನಿಕೆ ಓಬವ್ವ. ಸಂತೋಷವಿಲ್ಲದ ಸೇವೆ ನಿರರ್ಥಕವಾಗಿ ಅದು ಸೇವಕನಿಗೂ ಸಹಾಯ ಮಾಡುವುದಿಲ್ಲ, ಮಾಲೀಕನಿಗೂ ಸಹಾಯ ಮಾಡುವುದಿಲ್ಲ. ಮಹಾತ್ಮ ಗಾಂಧಿ ಪ್ರಯತ್ನಿಸುವುದು ಮನುಷ್ಯನ ಕರ್ತವ್ಯವನ್ನು ಬಲಿ ನೀಡಿದ್ದಾರೆ. ಅಂತಹ ಮಹಾನ್ ವ್ಯಕ್ತಿಗಳನ್ನು ತಮ್ಮ ವೇಷಭೂಷಣದ ಮೂಲಕ ಮತ್ತೆ ನೆನಪಿಸಿಕೊಳ್ಳುವಂತೆ ಮಾಡಿದ ನಮ್ಮ ಮುದ್ದು ಪುಟಾಣಿಗಳಾದ ಎಸ್.ಎನ್.ಪಿ. ಮಾಂಟೆಸರಿ ಕನಕಪುರ ಹಾಗೂ ಎಸ್.ಎನ್. ನರ್ಸರಿ ಪಡವನ್ಗೆರೆ ವಿದ್ಯಾರ್ಥಿಗಳಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಭಗತ್ ಸಿಂಗ್ ನಮ್ಮ ಅತಿಥಿಗಳಾದ ರವೀಂದ್ರ ಸುರೇಶ್ ದೇಶ್ಮುಖ್ ಹಾಗೂ ಮಹೇಂದ್ರ ವಾಕ್ವಾಡಿಯವರು ತುರ್ತು ಪರಿಸ್ಥಿತಿಯ ಕಾರಣದಿಂದ ಕಾರ್ಯಕ್ರಮದಿಂದ ನಿರ್ಗಮಿಸುತ್ತಿರುವುದರಿಂದ ವಂದನಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ SNEMPS ವಿದ್ಯಾರ್ಥಿಯಾದ ಅಭಿಷೇಕ್ ಪೂಜಾರಿಯವರಿಗೆ ಮನವಿ. ಶ್ರೀ ಗುರು ಬಸವಲಿಂಗಾಯ ನಮಃ. ವೇದಿಕೆ ಮೇಲೆ ಉಪಸ್ಥಿತರಾಗಿರುವ ಎಲ್ಲರಿಗೂ ಬೆಳಗಿನ ಶುಭೋದಯ ಹಾಗೂ 77ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ದಿನದ ನಮ್ಮೆಲ್ಲರ ಸಂಭ್ರಮಾಚರಣೆಗೆ ಮುಖ್ಯ ಭೂಮಿಕೆಯಾಗಿರುವ ಶ್ರೀಮಠದ ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ಆರಾಧ್ಯ ದೈವ ಮಾತೃಹೃದಯಿ ಶ್ರೀ 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 ಡಾಕ್ಟರ್ ನಿರಂಜನ ಪ್ರಣವ ಸ್ವರೂಪಿ ಮುಮ್ಮಡಿ ನಿರ್ವಾಣ ಸ್ವಾಮೀಜಿಯವರ ಅನುಪಸ್ಥಿತಿಯಲ್ಲಿಯೂ ಸಹ ಇವರಿಗೆ ಸಮಸ್ತ ಭಕ್ತ ವೃಂದದವರಿಂದ ಭಕ್ತಿಪೂರ್ವಕ ವಂದನೆಗಳನ್ನು ಸಮರ್ಪಿಸುತ್ತಿದ್ದೇನೆ. ಶ್ರೀಮಠದ ಕಿರಿಯ ಶ್ರೀಗಳು ಚೈತನ್ಯದ ಚಿಲುಮೆ ನಮ್ಮೆಲ್ಲರ ಮಾರ್ಗದರ್ಶಕರು ಆದಂತಹ ಶ್ರೀ ಚನ್ನಬಸವ ಸ್ವಾಮೀಜಿಯವರು ಅನುಪಸ್ಥಿತಿಯಲ್ಲಿಯೂ ಸಹ ಇವರಿಗೆ ಸಮಸ್ತ ಭಕ್ತಿ ವೃಂದದವರಿಂದ ಭಕ್ತಿಪೂರ್ವಕ ವಂದನೆಗಳನ್ನು ಸಮರ್ಪಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಾರತ ದೇಶದ ಮಣ್ಣಿನ ಶ್ರೇಷ್ಠತೆಯ ಬಗ್ಗೆ, ಭಾರತ ದೇಶದ ಹಿರಿಮೆಯ ಬಗ್ಗೆ ಹಾಗೂ ನಮ್ಮ ದೇಶಕ್ಕಾಗಿ ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಗಳ ಬಗ್ಗೆ ತಿಳಿಸಿಕೊಂಡಂತಹ ಅತಿಥಿಗಳಾದ ಶಿವಕುಮಾರ್ ಸ್ವಾಮಿ, ನಿವೃತ್ತ ನಿರ್ವಾಹಕರು, ಕರ್ನಾಟಕ ಬ್ಯಾಂಕ್ ಕನಕಪುರ ಇವರಿಗೂ ಸಹ ಶ್ರೀಮಠದ ಹಾಗೂ ಸಂಸ್ಥೆಯ ಪರವಾಗಿ ತುಂಬು ಹೃದಯ ಧನ್ಯವಾದಗಳು. ಈ ದಿನದ ಕಾರ್ಯಕ್ರಮಗಳ ಅತಿಥಿಗಳಾಗಿ ಆಗಮಿಸಿರುವ ಬರಹಗಾರರಾದಂತಹ ರವೀಂದ್ರ ಸುರೇಶ್ ದೇಶ್ಮುಖ್ ರವರಿಗೆ ಶ್ರೀಮಠದ ಹಾಗೂ ಸಂಸ್ಥೆಯ ಪರವಾಗಿ ತುಂಬು ಹೃದಯ ಧನ್ಯವಾದಗಳು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಮಾಜದಲ್ಲಿ ಎಲ್ಲ ಜೀವಿಗಳು ಬದುಕಲು ಹೇಗೆ ಪರಿಸರ ಸಂರಕ್ಷಣೆ ಮಾಡಬೇಕು ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯ ಕೆಲವು ಮಾಹಿತಿಗಳ ಬಗ್ಗೆ ತಿಳಿಯಪಡಿಸಿದ ಶ್ರೀ ಮಹೇಂದ್ರ ವಾಕ್ವಾಡಿ ಕಲಾವಿದರು ಉಡುಪಿ ಇವರಿಗೂ ಸಹ ಶ್ರೀಮಠದ ಹಾಗೂ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು.
ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವು ಯಶಸ್ವಿಯಾಗಲು ಬೆನ್ನೆಲುಬಾಗಿ ನಿಂತಹ ಸಂಸ್ಥೆಯ ಎಲ್ಲ ಪ್ರಾಂಶುಪಾಲರಿಗೂ, ಮುಖ್ಯ ಶಿಕ್ಷಕರು, ಶಿಕ್ಷಕಿಯರಿಗೂ, ಸಹ ಶಿಕ್ಷಕರು, ಶಿಕ್ಷಕಿಯರಿಗೂ, ಬೋಧನೇತರ ವರ್ಗದ ಸಹ ತುಂಬು ಹೃದಯ ಧನ್ಯವಾದಗಳು. ಒಬ್ಬವನ ಕಿಂಡಿ ಅಂದ್ರೆ ಯಾರ್ರಿ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಪ್ಪ ಕೊಡಲು ನೀವೇನು ನಮ್ಮ ಒಡ ಹುಟ್ಟಿದವರೇ, ಬಂಧು ಬಳಗದವರೇ, ಇಲ್ಲ ತಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರು ನಿಮ್ಮಪ್ಪ, ತಾತ, ಮುತ್ತಾತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ, ಕನ್ನಡಿಗರ ಆಸ್ತಿ. ಹೀಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಕಿತ್ತೂರನ್ನು ಕಟ್ಟಿದವರೇ, ಬೆಳೆಸಿದವರೇ, ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ. ನಿಮಗೇಕೆ ಕೊಡಬೇಕು ಕಪ್ಪ? ವ್ಯಾಪಾರದ ನೆಪದಲ್ಲಿ ಕಡಲಾಚೆಯಿಂದ ಬಂದ ನಿಮಗೆ ನೆಲೆ ನಿಲ್ಲಲು ಸ್ಥಳ ಕೊಟ್ಟವರು ನಾವು. ಕೊಟ್ಟ ತಪ್ಪಿಗೆ ಊಟ ಬೇರೆ ಕೊಡಬೇಕೆ? ಶತಮಾನಗಳಿಂದ ಸ್ವತಂತ್ರವಾಗಿ ಬದುಕುತ್ತಲಿರುವ ಈ ಕಿತ್ತೂರು ಯಾವ ಕಾರಣಕ್ಕೂ ಕಪ್ಪವನ್ನು ಕೊಡುವುದಿಲ್ಲ. ಕಾಣಿಸ್ತಾಯ್, ಅಂದು ಕಪ್ಪ ಕೊಡುತ್ತುವೆಂದು ಒಪ್ಪಂದ ಮಾಡಿಕೊಂಡವರು ನೀವೇ. ಇಂದು ಕಪ್ಪ ಕೊಡುವುದಿಲ್ಲವೆಂದು ಹೇಳುವವರು ನೀವೇ. ಇದು ಸರಿಯಲ್ಲ, ನ್ಯಾಯವೂ ಅಲ್ಲ.
ಜಾಗಟೆ ಇಡಲು ಜಾಗ ಕೊಟ್ಟರೆ ಜಾಗವೇ ನಮ್ಮದೆಂದು ಬೊಬ್ಬೆ ಹಾಕುವ ಅಬ್ಬೆಕಾರಿಗಳು ನೀವು. ರೈಲು ಅಧ್ಯಾಪಕ ಬಂಧುಗಳೇ, ಈ ದಿವಸ ಈ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕ ಬಂಧುಗಳಿಗೆ ಶ್ರೀಮಠದ ಇಲ್ಲೇ ಓದಿದಂತಹ ವಿದ್ಯಾರ್ಥಿ ವಸಂತ್ ಕುಮಾರ್ ಅಂತಕ್ಕಂಥವರು ಎಲ್ಲ ವಿದ್ಯಾರ್ಥಿಗಳಿಗೆ ಸಿಹಿ ತಂದುಕೊಟ್ಟು ತಾವೇ ತಮ್ಮ ಸಹಪಾಠಿಗಳೊಂದಿಗೆ ಹಂಚ್ತಾ ಇದ್ದಾರೆ. ದಯಮಾಡಿ ಎಲ್ಲ ಸಿಹಿಯನ್ನು ಸವಿದು ಊಟ ಮಾಡ್ಕೊಂಡು ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮನ್ನು ಕೇಳ್ಕೊತೀನಿ. ಇಲ್ಲಿ ನನ್ನ ಪಕ್ಕದಲ್ಲೇ ನಿಂತಿರ್ತಕ್ಕಂಥವರೇ ನನ್ನ ವಿದ್ಯಾರ್ಥಿ ವಸಂತ್ ಕುಮಾರ್ ಅಂತ. ಅವರು ಫಿಲಮ್ ಇಂಡಸ್ಟ್ರಿ ಕೆಲಸ ಮಾಡ್ತಾರೆ. ಯಾರಾದರೂ ಫಿಲಮ್ ಆ್ಯಕ್ಟ್ರ್ ಕರ್ಕೊಂಬರಲ್ಲ ಸರ್ ಅಂತ ಕೇಳಿದ್ರು. ಈಗ ಬೇಡಪ್ಪ ಮಠಕ್ಕೆ, ಮುಂದಿನ ಅವಧಿನಲ್ಲಿ ಯಾವಾಗನೇ ಹೇಳ್ತೀವಿ ಅವತ್ತು ಕರ್ಕೊಂಬರಿವಿ ಅಂತ ಹೇಳಿದ್ದೀನಿ. ಅಂತಹ ನಮ್ಮೆಲ್ಲರ ಪ್ರೀತಿಯ ವಿದ್ಯಾರ್ಥಿ ವಸಂತ್ ಕುಮಾರ್ಗೆ ನಮ್ಮ ಶಾಲೆಯ ಪರವಾಗಿ, ಸಂಸ್ಥೆ ಪರವಾಗಿ, ಎಲ್ಲ ಮುಖ್ಯಸ್ಥರ ಪರವಾಗಿ, ಪೂಜ್ಯರ ಪರವಾಗಿ ಒಂದು ಹಾನರ್ ಮಾಡ್ತಾಯಿದ್ದೀವಿ. ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಗೌರವ ಸಮರ್ಪಣೆ. ಈ ಪ್ರೋತ್ಸಾಹದ ಕಾರ್ಯಕ್ರಮಗಳು ಸದಾ ನಡೀತಾ ಇರ್ತವೆ ಕ್ಷೇತ್ರದಲ್ಲಿ. ಈ ಅಭಿನಂದನೆಯನ್ನು ಸ್ವೀಕರಿಸಿದಂತಹ ವಸಂತ್ ಕುಮಾರ್ ಅವರಿಗೆ ಎಲ್ಲರ ಪ್ರೀತಿಪೂರ್ವಕ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು. ರತಿತ ಪಾವಲ ಸೀತಾರಾ ರಘುಪತಿ ರಾಘವ ರಾಘಾರಾಮ್ ರತಿತ ಪಾವಲ ಸೀತಾರಾಮ್ 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 ಸತ್ಯತಾರೆ ಶಿವ ಸೀತಾರಾಮ್ 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 ಬಾಜೆ ತಾರೆ ನೂ ಸೀತಾರಾಮ್ ರಘುಪತಿ ರಾಘವ ರಾಜಾರಾಮ್ ಪಚಿತ ಪಾವಲ ಸೀತಾರಾಮ್ 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 ರಜತ ಹರೆ ನೌ ಸೀತಾರಾಮ್.
ಮಕ್ಕಳಿಗೆ ಸ್ಫೂರ್ತಿ ನೀಡಿದ SNPS ಶಿಕ್ಷಕಿಯರ ತಂಡಕ್ಕೆ ಧನ್ಯವಾದಗಳು. ಒಬ್ಬರಿಗೂ SNKVPಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಭಾರತ್ ಮಾತಾ ಕಿ ಜೈ.